ಓಂ ಜಿತಂ ಜಿತಂ ತೇ ಜಿತ ಯಜ್ಞ ಭಾವನ ತಯಿ ತನುಂ ಸ್ವಾಂ ಪರಿಧುನ್ವತೆ ನಮಃ. ಯಲ್ಲೋ ಮಗರ್ತೇಷು ನಿಲಿಲ್ಯುರಬ್ಧಯಃ ತಸ್ಮೈ ನಮಃ ಕಾರಣಸೂಕರಾಯತೆ. ಸಂಸ್ಥಾಪಯೈನಾಂ ಜಗತ್ಯಾಂ ಹಿ ತಸ್ಥುಷಾಂ ಹಿತಾಯ ಪತ್ನೀಮಸಿ ಮಾತರಂ ಪಿತಾ. ವಿಧೇಮ ಚಾಸ್ಯೈ ನಮಸಾ ಸಹ ತ್ವಯಾ ಯಸ್ಯಾಂ ಸ್ವತೇಜೋಗ್ನಿಮಿವಾರಣಾವಧಾಃ. ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ. ಸೂತ್ರಂ ಮಹಾನುತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರೆ. ಶಿರಸಾ ಧಾರಯಿಷ್ಯಾಮಿ ರಕ್ಷಸ್ವ ಮಾಂ ಪದೇ ಪದೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1156ನೆಯ ಅನುಶಾಸನ ಪರ್ವದ 89ನೆಯ ಭಾಗ ಇದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 52ನೆಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 97ನೆಯ, ವೈಷ್ಣವ ಪಾಠದಲ್ಲಿ 92ನೆಯ, ಉತ್ತರ ಭಾರತದ ಗೀತಾಪ್ರೆಸ್ಸಿನ ಪಾಠದಲ್ಲಿ 62ನೆಯ ಅಧ್ಯಾಯ ನಡೆದಿದೆ. ಅದರ 12 ಶ್ಲೋಕಗಳನ್ನು ಈಗ ಶ್ರವಣ ಮಾಡಿ ಮುಗಿಸಿದ್ದೇವೆ. ಭೂದಾನದ ಮಹತ್ವದ ವರ್ಣನ ಈಗ ನಡೆದಿದೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತಿ. ಸಂಪೂರ್ಣಾಚ ಆರೋಗ್ಯ ಸಂಪತ್ ಸರ್ವೇಷಾಂ ಅಭಿವರ್ಧತಾಂ ನಾಮ. ಗತೇ ದಿವಸೆ ಭೂದಾನಸ್ಯ ಮಹತ್ವಂ ಯಥಾ ಭೀಷ್ಮೇಣ ಶಾಂತನವೇನ ಯುಧಿಷ್ಠಿರಂ ಪ್ರತಿ ಸಂವರ್ಣಿತಂ. ಯಚ್ಚ ಇಂದ್ರ ಬೃಹಸ್ಪತ್ಯೋಃ ಸಂವಾದೇ ಅಪಿ ಸಂವರ್ಣಿತಮಸ್ತಿ. ತತ್ ಗತೇ ದಿವಸೆ ಪ್ರಾಶ್ರಾವಿ. ತದೇತದ್ ಗುಹ್ಯಂ ನಾಮ ದೇವ್ಯಾಃ ಪೃಥ್ವ್ಯಾಃ ಪ್ರಿಯದತ್ತಾ ಇತಿ. ಯಃ ದಾತಾ ಸೋಪಿ ಭಗವತಃ ವರಾಹಸ್ಯ ಚ ಪ್ರಿಯೋ ಭವತಿ. ಭಗವತ್ಯಾಃ ಭೂದೇವ್ಯಾಃ ತತ್ಪತೇಃ ಭಗವತಃ ವರಾಹಸ್ಯ ಚ ಪ್ರಿಯೋ ಭವತಿ. ಯಶ್ಚ ಏನಾಂ ಪೃಥಿವೀಂ ಪ್ರತಿಗೃಹ್ಣಾತಿ ದಾನರೂಪೇಣ ದತ್ತಾಂ ಸೋಪಿ ಭಗವತ್ಯಾಃ ಭೂದೇವ್ಯಾಃ ಏವಂ ಭಗವತಃ ಭೂವರಾಹಸ್ಯ ಪ್ರಿಯಃ ಭವತಿ. ಸಾಪಿ ಪ್ರಿಯದತ್ತಾ ಪ್ರಿಯ ಸ್ವಸ್ಯ ಪತೆ ಸ್ವಸ್ಯಾಃ ಭೂದೇವ್ಯಾಃ ಯಃ ಪತಿಃ ಭೂವರಾಹಃ ತಸ್ಯ ಇಯಂ ಪ್ರಿಯ ಸ ಚ ಅಸ್ಯಾಃ ಪ್ರಿಯೋ ಭವತಿ. ಏವಂ ಚ ಪ್ರಿಯದತ್ತಾ ಇತಿ ತಸ್ಯಾಃ ಕಿಂಚಿತ್ ಗುಹ್ಯಂ ನಾಮಾಂತರಂ. ನಾರಾಯಣೋಪನಿಷದಿ ಚ ಬ್ರಹ್ಮದತ್ತಾ ಬ್ರಹ್ಮಣ ಪರಶುರಾಮೇಣ ಬ್ರಹ್ಮಣೆ ಕಶ್ಯಪಾಯ ದತ್ತ ಇತ್ಯಪಿ ತಸ್ಯಾಃ ನಾಮಾಂತರಂ ಶ್ರೂಯತೆ. ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಪೇಣ ಅಭಿಮಂತ್ರಿತಾ ಇತಿ. ಇಯಂ ಚ ಅಶ್ವಕ್ರಾಂತ ಅಪಿ ಚ ರಥಕ್ರಾಂತ ವಿಷ್ಣುಕ್ರಾಂತ ಇತ್ಯಾದಿ ಮಂತ್ರಭಾಗೈಃ ನಾರಾಯಣೋಪನಿಷದಿ ಸ್ತೂಯತೆ. ಅಶ್ವಾಹ ಅಂದ್ರೆ ರಾಜರ ಕುದುರೆಗಳು, ಕಳೆದ ದಿವಸ ಅದನ್ನು ನೋಡಿದ್ದೀವಿ. ರಥ ಅಂದ್ರೆ ರಾಜರು ಮೊದಲಾದವರು ಮತ್ತು ಉಳಿದವರು ಕೂಡ ಸಂಚಾರ ಮಾಡುವಂತಹ ರಥಗಳು, ಹಾಗೆ ಬಂಡಿಗಳು.
ಅವುಗಳ ಸಂಚಾರಕ್ಕೆ ಪಾತ್ರಳಾದವಳು ಅಂತ ಒಂದು ಅರ್ಥ ಇದೆ. ಅದಲ್ಲದೆ ರಥ ಅಂದ್ರೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಅಂತ ಹೇಳಿದಂತೆ ಈ ಜೀವ ರಥಿಕ, ಅವನ ಶರೀರವೇ ರಥ. ಬುದ್ಧಿಂತು ಪ್ರಗ್ರಹಂ ವಿದ್ಧಿ ಮನಃ ಪ್ರಗ್ರಹಮೇವಚ ಬುದ್ಧಿಂತು ಸಾರಥಂ ವಿದ್ಧಿ. ಮನುಷ್ಯನ ಬುದ್ಧಿಯೇ ಸಾರಥಿ ಮತ್ತು ಮನಸ್ಸೇ ಅದರ ಕಡಿವಾಣ. ಇಂದ್ರಿಯಾಣಿ ಹಯಾನ್ಯಾಹು ವಿಷಯಾಂಸ್ತೇಷು ಗೋಚರಾನ್ ಅಂತ ಕಾಟಕೋಪನಿಷತ್ತಿನ ಮಾತಿದು. ಇಂದ್ರಿಯಗಳೇ ಈ ರಥದ ಕುದುರೆಗಳು. ಮತ್ತೆ ಆ ಇಂದ್ರಿಯಗಳು ಸಂಚರಿಸುವಂತಹ ಶಬ್ದ ಸ್ಪರ್ಶ ಮೊದಲಾದ ಜ್ಞಾನೇಂದ್ರಿಯಗಳ ವಿಷಯಗಳು, ಹಾಗೆ ಆದಾನ ಪ್ರದಾನ ಮೊದಲಾದ ಕರ್ಮೇಂದ್ರಿಯಗಳ ವಿಷಯಗಳು, ಇವೆಲ್ಲ ವಿಷಯಗಳಿವೆ. ಆದ್ರಿಂದ ಅಶ್ವಕ್ರಾಂತೆ ಅಂದ್ರೆ ನಮ್ಮ ಇಂದ್ರಿಯಗಳೆಂಬ ಕುದುರೆಗಳ ಸಂಚಾರಕ್ಕೆ ವಿಷಯವಾದದ್ದು ಈ ಭೂಮಿ ಮತ್ತು ಈ ಪ್ರಕೃತಿ ಮತ್ತು ವಿಶಾಲ ಅರ್ಥದಲ್ಲಿ ಇಟ್ಕೋಬಹುದು. ರಥ ಅಂದ್ರೆ ರಥಕ್ರಾಂತ ಅಂದ್ರೆ ನಮ್ಮ ಶರೀರವೆಂಬ ರಥದ ಸಂಚಾರ ನಡೆಯುವುದು ಕೂಡ ಇಲ್ಲಿಯೇ. ವಿಷ್ಣುಕ್ರಾಂತ ಅನ್ನೋ ಶಬ್ದವನ್ನು ಕೂಡ ಉಪನಿಷತ್ ಹೇಳಿದೆ. ವಿಷ್ಣು ಅಂದ್ರೆ ತ್ರಿವಿಕ್ರಮ, ಆ ತ್ರಿವಿಕ್ರಮನಿಂದ ಅಳೆಯಲ್ಪಟ್ಟವಳು. ತ್ರೇಧಾ ನಿದಧೇ ಪದಂ ಇದಂ ವಿಷ್ಣುರು ವಿಚಕ್ರಮೆ ಅಂತ ನಾರಾಯಣ ಆ ವಿಷ್ಣು ಸೂಕ್ತ ಹೇಳ್ತದೆ. ಅದಲ್ಲದೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಇದನ್ನು ನೋಡಿದ್ದೇವೆ. ಕ್ರಾಂತೆ ವಿಷ್ಣು ಬಲೆ ಶಕ್ರ ಅಂತ ಶಾಂತಿ ಪರ್ವದ 239ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ. ನಮ್ಮೆಲ್ಲರ ನಡಿಗೆಯಲ್ಲಿ ವಿಷ್ಣು ಇರ್ತಾನಂತೆ. ಬಲದಲ್ಲಿ ಇಂದ್ರ ಇದ್ದಾನೆ ಅಂದ್ರೆ ಭುಜಗಳಲ್ಲಿ ಅಂತ ಅರ್ಥ. ನಡಿಗೆಯಲ್ಲಿ ವಿಷ್ಣು ಇರ್ತಾನೆ ಅಂತನ್ನುವ ಆ ಮಾತೇನಿದೆ ಅದನ್ನ ಗೀತಾ ಪ್ರಸ್ಥಾನದಲ್ಲಿ 13ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಗೀತಾ ತಾತ್ಪರ್ಯದಲ್ಲಿ ವಿವರಿಸ್ತಾರೆ. ಪಾದೌತು ವಿಷ್ಣುನಾವಿಷ್ಟೌ ಯಜ್ಞ ಶಂಭೂ ಶಚೀಸುತವು ಅಂತ. ಶಚೀದೇವಿಯ ಮಕ್ಕಳಾದಂಥ ಯಜ್ಞ ಮತ್ತು ಶಂಭು ಅನ್ನುವವರು ನಮ್ಮ ಪಾದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅವರಲ್ಲಿ ವಿಷ್ಣುವಿನ ಸನ್ನಿಧಾನ ಇದೆ. ಅವತೀರ್ಣ ಪದಾಂಗುಷ್ಟ ಮಧ್ಯಾಸ್ಥೆ ವಿಶ್ವಸೃಗ್ವಿಭು ವಿಶ್ವಭುಗ್ವಿಭು ಪಾದದೇವಸ್ತು ಯಜ್ಞೋನ್ಯ ತಂ ಪ್ರವಿಶ್ಯ ಹರಿ ಸ್ವಯಂ ಸರ್ವಂ ವಿಧಾರಯನ್ ದೇಹೇ ವರ್ತತೆ ಅನಂತ ಶಕ್ತಿ ಧೃಕ್ ಅಂತ ಕೂಡ ಭಾಗವತ ತಾತ್ಪರ್ಯದಲ್ಲಿ 2ನೇ ಅಧ್ಯಾಯದ 2ನೇ ಸ್ಕಂದದ 5ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ನಮ್ಮ ಪಾದಾಂಗುಷ್ಠದಲ್ಲಿ ವಿಶ್ವಭುಕ್ಕಾದ ಪರಮಾತ್ಮ ಇದ್ದಾನೆ. ಪಾದದೇವನಾದ ಯಜ್ಞನೂ ಅಲ್ಲಿದ್ದಾನೆ. ಅವನನ್ನ ಪ್ರವೇಶಿಸಿ ಅವನೊಳಗೆ ಆವಿಷ್ಟನಾಗಿ ಈ ಭಗವಂತ ಇದ್ದಾನೆ. ಸರ್ವಂ ವಿಧಾರಯನ್, ನಮ್ಮ ಈ ಶರೀರದ ಭಾರವನ್ನೆಲ್ಲ ಅವನೇ ಹೊತ್ತಿದ್ದಾನೆ. ಹೀಗೆ ಕ್ರಾಂತೆ ವಿಷ್ಣು ಅಂತ ಮಹಾಭಾರತ ಹೇಳುವ ಮಾತು ಮತ್ತೆ ಗೀತಾ ತಾತ್ಪರ್ಯ ಹೇಳುವ ಮಾತು ಅದನ್ನು ನಾವಿಲ್ಲಿ ನೆನಪಿಸ್ಕೊಂಡ್ರೆ, ವಿಷ್ಣು ಕ್ರಾಂತೆ ಅಂದ್ರೆ ನಮ್ಮ ಪಾದಗಳಲ್ಲಿರುವಂತಹ ವಿಷ್ಣು ಇದ್ದಾನಲ್ಲ, ಆ ವಿಷ್ಣುವಿನ ಸಂಚಾರಕ್ಕೆ ವಿಷಯವಾದದ್ದು ಈ ಭೂಮಿ ಅಂತ ಈಗ ಅದರ ಅರ್ಥ. ತ್ರಿವಿಕ್ರಮ ರೂಪಿಯಾದ ಭಗವಂತ ಅದನ್ನ ಅಳದದ್ದು ವಿಷಯ ಬೇರೆ. ಪ್ರಿಯವ್ರತ ಮೊದಲಾದ ಮಹಾರಾಜರು ತಮ್ಮ ರಥದಲ್ಲಿ ಭೂಮಿಯ ಮೇಲೆ ಸಂಚಾರ ಮಾಡಿದ್ದು ವಿಷಯ ಬೇರೆ. ಅಶ್ವಮೇಧ ಯಾಗ ಮೊದಲಾದ ಪ್ರಸಂಗಗಳಲ್ಲಿ ದಶರಥನ ಅಶ್ವಮೇಧ, ದಶರಥನ ಅಶ್ವ, ರಾಮನ ಅಶ್ವ, ಪಾಂಡವರ ಅಶ್ವ ಇದೆಲ್ಲ ಸಂಚರಿಸಿದ್ದು ಅನ್ನೋದೊಂದು ಪೌರಾಣಿಕ ವಿಷಯ. ನಮ್ಮ ಅಶ್ವಗಳು ಕೂಡ ಈ ಭೂಮಿ ಮೇಲೆ ಸಂಚಾರ ಮಾಡ್ತಿವೆ, ಅವು ಇಂದ್ರಿಯಗಳು. ನಮ್ಮ ರಥ ಅಂದ್ರೆ ನಮ್ಮ ದೇಹ ಈ ಭೂಮಿಯ ಮೇಲೆ ಸಂಚರಿಸ್ತಿದೆ. ನಿಮ್ಮ ಎಲ್ಲರ ಪಾದಗಳಲ್ಲಿ ಆವಿಷ್ಟನಾದಂತಹ ವಿಷ್ಣುವು ಕೂಡ ಈ ಭೂಮಿಯ ಮೇಲೆ ಕ್ರಮಿಸ್ತಾ ಇದ್ದಾನೆ ನಿತ್ಯ. ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಶಿರಸಾ ಧಾರಯಿಷ್ಯಾಮಿ, ನಾನು ನಿನ್ನ ಮಣ್ಣನ್ನ ತಲೆಯ ಮೇಲೆ ಧರಿಸ್ತೇನೆ, ಮತ್ತೆ ನಿನ್ನನ್ನು ನಾನು ನಮಸ್ಕರಿಸ್ತೇನೆ ಕೂಡ, ನಿನ್ನ ಪಾದಗಳಿಗೆ ಎರಗಿ ಅಂತ ಅದರ ತಾತ್ಪರ್ಯ. ರಕ್ಷಸ್ವಮಾಂ ಪದೇ ಪದೇ, ದಿನನಿತ್ಯ ನಾನು ಅನೇಕ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. 5 ಕರ್ಮೇಂದ್ರಿಯಗಳಿಂದ, 5 ಜ್ಞಾನೇಂದ್ರಿಯಗಳಿಂದ ಮತ್ತೆ ಮನಸ್ಸಿನಿಂದ ಅನೇಕ ಕರ್ಮಗಳನ್ನು ನಾನು ಮಾಡ್ತಾನೇ ಹೋಗಬೇಕು. ಆ ಎಲ್ಲಾ ಕಾರ್ಯಗಳನ್ನು ನಾನು ಮಾಡುವಾಗಲೂ ಕೂಡ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನ್ನನ್ನ ರಕ್ಷಿಸುವಂಥವ್ರು ಯಾರು? ತಾಯಿಯಾದಂಥ ನೀನೇ ರಕ್ಷಿಸಬೇಕು ಅಂತ ಅವಳ ಪ್ರಾರ್ಥನಾ ಇದೆ ಅಲ್ಲಿ.
ನಾನು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕೂಡ. 18ನೇ ಕಕ್ಷಾದಲ್ಲಿರುವಂತಹ ಭೂದೇವಿಯನ್ನಿದೆ ಹೇಳ್ತದೆ, ಇಲ್ಲಂತಲ್ಲ. ಅದಲ್ಲದೆ ಪರಮಾತ್ಮನ ಪತ್ನಿಯೇ ಆದಂತಹ ರಜೋಗುಣದ ಅಭಿಮಾನಿನಿಯಾದಂತಹ ಭೂದೇವಿಯನ್ನ, ಶ್ರೀ ಭೂ ದುರ್ಗಾ ಅಂತ ಪರಮಾತ್ಮನ ಪತ್ನಿಯ 3 ರೂಪಗಳೇನಿವೆ, ಆ ಭೂದೇವಿಯನ್ನು ಕೂಡ ಇದು ಹೇಳ್ತದೆ. ಒಟ್ಟಾರೆ ಪರಮಾತ್ಮನ ಪತ್ನಿಯಾದಂತಹ ಪ್ರಕೃತಿ ಏನಿದ್ದಾಳೆ, ಆ ಪ್ರಕೃತಿಯಲ್ಲಿಯೇ ನಮ್ಮ ಶರೀರವೆಂಬ ಈ ರಥ, ನಮ್ಮ ಇಂದ್ರಿಯಗಳೆಂಬ ಈ ಕುದುರೆಗಳು ಸಂಚರಿಸಬೇಕಾಗಿದೆ. ಆದ್ರಿಂದ ಆ ಲಕ್ಷ್ಮೀದೇವಿ ಮತ್ತೆ 18ನೇ ಕಕ್ಷಾದಲ್ಲಿರುವಂತಹ ಭೂದೇವಿ ಅವರೆಲ್ಲರ ಸ್ತೋತ್ರವೂ ಕೂಡ ಇದಾಗಿದೆ. ಅದಕ್ಕಾಗಿ ಇವತ್ತು ಪ್ರವಚನದ ಆರಂಭದಲ್ಲಿ ಮಂಗಲಾಚರಣೆ ಮಾಡುವಾಗ ಭೂದೇವಿಯ ಭೂವರಾಹನ ಸ್ತೋತ್ರವನ್ನ ನಾನು ಹೇಳಿದೆ. ಅದನ್ನು ತಾವೆಲ್ಲ ಗಮನಿಸಿದ್ದೀರಿ. ಜಿತಂ ಜಿತಂ ತೇ ಅಜಿತ ಯಜ್ಞ ಭಾವನ, ಯಜ್ಞದ ಉಪಕರಣಗಳನ್ನ ಹುಟ್ಟಿಸಿದವನು ನೀನು. ನಿನ್ನ ಮೈಯನ್ನು ಕೊಡವಿ ಆ ರೋಮದಲ್ಲಿರುವಂತಹ ನೀರನ್ನೆಲ್ಲ ನೀನು ಆ ಕಡೆ ಈ ಕಡೆ ಬೀಳಿಸಿದೆ. ನಿನ್ನ ಮೈಗಳಿಂದ ಹೊರಗೆ ಬಂದಂತಹ ರೋಮಗಳು, ಕೆಲವು ಕೂದಲುಗಳು ದರ್ಭ ರೂಪದಲ್ಲಿ ಪರಿಣಮಿಸಿದವು ಅಂತ ಕೂಡ ಹಿಂದೆ ನಾವು ನೋಡಿದ್ದೇವೆ. ನಿನ್ನ ರೋಮಕೂಪಗಳಲ್ಲಿ ಒಂದೊಂದು ದೊಡ್ಡ ದೊಡ್ಡ ಸಾಗರಗಳೇ ಅಡಗಿವೆ. ಅಷ್ಟು ಬೃಹತ್ತಾದ ರೂಪ ನಿನ್ನದು. ಕಾರಣ ಸೂಕರ ನೀನು. ಭೂಮಿಯನ್ನೆತ್ತಿ ತರುವ ನೆಪದಿಂದ ವರಾಹ ರೂಪವನ್ನು ತಾಳಿದವನು. ಇದು ಆ ವರಾಹ ರೂಪದ ಸ್ತೋತ್ರ. ಸಂಸ್ಥಾಪಯೈನಾಂ ಅಂತ ಆ ಭೂದೇವಿಯ ಸ್ತೋತ್ರ. ಜಗತಾಂ ಹಿತಸ್ಥುಷಾಂ ಅಂತ. ಚರಾಚರಗಳಿಗೆ ತಾಯಿಯಾದಂತಹ ನಿನ್ನ ಪತ್ನಿಯಾದ ಈ ಭೂದೇವಿಯನ್ನ ಲೋಕೋಪಕಾರಕ್ಕಾಗಿ ತಂದೆಯಾದಂತಹ ನೀನೇ ನೀರಿನ ಮೇಲೆ ಇಡಬೇಕು. ನೀರಿನಲ್ಲಿ ಮುಳುಗಿ ಹೋಗಿತ್ತು ಅದು. ಮತ್ತೆ ಆ ನಿನ್ನ ಪತ್ನಿಗೂ ನಾವು ನಮಸ್ಕರಿಸ್ತೇವೆ. ಅರಣಿಯಲ್ಲಿ ಬೆಂಕಿಯನ್ನ ಭಗವಂತ ಇಟ್ಟಿದ್ದಾನೆ. ಅದರಂತೆ ಭೂಮಿಯಲ್ಲಿ ನಿನ್ನ ತೇಜಸ್ಸನ್ನ ನೀನು ಇಡ್ತಿ. ನಿನ್ನ ತೇಜಸ್ಸನ್ನ ನೀನು ಅಲ್ಲಿ ಇಟ್ಟಿದ್ರಿಂದಲೇ ಈ ಭೂಮಿಯಲ್ಲಿ ಬೆಳೆ, ಮಳೆ, ಪ್ರಜಾ ಎಲ್ಲವೂ ಕೂಡ ಆಗ್ತದೆ. ವಿಧೇಮಚ ಅಸ್ಯೈ ನಮಸ ಸಹತ್ವಯ, ನಿನ್ನ ಜೊತೆಗೆ ಅವಳಿಗೂ ನಾವು ನಮಸ್ಕಾರ ಮಾಡ್ತೇವೆ. ಭೂಮಿಯಲ್ಲಿ ಅಡಗಿ ಹೋಗಿತ್ತು ಭೂಮಿ, ಅದನ್ನು ಎತ್ತಲಿಕ್ಕಾಗಿ ವರಾಹ ಉದ್ಧರಿಸಿದ. ಅದಲ್ಲದೆ ನಮ್ಮೆಲ್ಲರ ಜೀವಮಾನದಲ್ಲಿಯೂ ಕೂಡ ಈ ಪ್ರಕೃತಿಯನ್ನು ಎತ್ತಿ ಹಿಡಿದು ಆ ಪ್ರಕೃತಿಯನ್ನ ನಮಗೆ ಅರ್ಥ ಮಾಡಿಸಿ, ಪ್ರಕೃತಿಯ ದರ್ಶನವನ್ನು ನಮಗೆ ಮಾಡಿಸಿ ನಮ್ಮನ್ನು ಕಾಪಾಡಬೇಕಾದವನು ಈ ವರಾಹ. ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಂದ್ರೆ ವೇದದ ಅಭಿಮಾನಿನಿಯಾದಂತಹ ಮೊದಲ ಸ್ತ್ರೀ ಅವಳು. ಅವಳ ಬಳಿಕ ಸರಸ್ವತಿ, ಭಾರತಿ ಮೊದಲಾದವರೆಲ್ಲ. ನೀರಿನಲ್ಲಿ ಭೂಮಿ ಹೇಗೆ ಅಡಗಿ ಹೋಗಿತ್ತೋ ಹಾಗೆ ನೀರಿನಲ್ಲಿ ನಾವು ಮಾಡುವ ಅನೇಕ ಕರ್ಮಗಳಲ್ಲಿ ಈ ವೇದದ ಜ್ಞಾನ ಅನ್ನುವುದು ಅಡಗಿ ಹೋಗಿದೆ. ಅನೇಕ ಕರ್ಮಗಳನ್ನು ನಾವು ಮಾಡ್ತಿದ್ದೇವೆ, ಕರ್ಮಠರಾಗಿದ್ದೇವೆ. ಆದರೆ ಅದರಲ್ಲಿ ಆ ಕರ್ಮಗಳನ್ನ ಹೇಗೆ ಮಾಡುವುದು ಅನ್ನುವಂಥ ಶುದ್ಧವಾದ ತತ್ವಜ್ಞಾನ ಕಣ್ಮರೆಯಾಗಿಬಿಟ್ಟಿದೆ. ಕೇವಲ ಕುರುಡಾಗಿ ನಾವು ಕರ್ಮವನ್ನು ಮಾತ್ರ ಮಾಡ್ತಾ ಇದ್ದೇವೆ. ಹೀಗೆ ಆ ಕಣ್ಮರೆಯಾಗಿರುವಂತಹ ತತ್ವಜ್ಞಾನ, ಆ ತತ್ವಜ್ಞಾನದ ಸಂಕೇತ ಈ ಭೂದೇವಿ ಅಥವಾ ಪ್ರಕೃತಿ. ನೀರು ಅನ್ನೋ ಶಬ್ದವನ್ನ ಕರ್ಮಕ್ಕೆ ಪ್ರಯೋಗ ಮಾಡೇ ಮಾಡ್ತಾರೆ. ಅದೆಲ್ಲರೂ ಕೂಡ ಅನೇಕ ಕಡೆ ನೀವು ನೋಡಿದ್ದೀರಿ. ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ ಮೊದಲಾದ ಕಡೆ ಕರ್ಮ ಅನ್ನೋದನ್ನ ಹೇಳಲಿಕ್ಕಾಗಿ ನೀರು ಅಂತ ಹೇಳ್ತಾರೆ. ನೀರಿನಲ್ಲಿ ಭೂಮಿ ಅಡಗಿದ್ದಂತೆ ನಾವು ಮಾಡುವ ಕರ್ಮದ ಈ ಆರ್ಭಟದಲ್ಲಿ, ಕರ್ಮಾಚರಣೆಯ ಆರ್ಭಟದಲ್ಲಿ ನಮ್ಮ ತತ್ವಜ್ಞಾನ ಅಡಗಿ ಹೋಗಿದೆ. ಆ ತತ್ವಜ್ಞಾನದ ಸಂಕೇತವಾದಂತಹ ಪ್ರಕೃತಿಯನ್ನ ಈ ವರಾಹ ಮೇಲೆತ್ತಬೇಕಾಗಿದೆ. ಹೀಗೆ ಅವಳನ್ನು ಮೇಲೆತ್ತು.
ನೀನು ಅವಳನ್ನ ಮೇಲೆತ್ತಿದ್ರೆ ನಮಗೆ ಒಂದಿಷ್ಟು ಜ್ಞಾನ ಬಂದಿತ್ತು ನಿಮ್ಮೀರ್ವರ ಅನುಗ್ರಹದಿಂದ. ಅವಳು ಈ ಜಗತ್ತಿನ ತಾಯಿ, ನೀನು ಅವಳ ತಂದೆ ಆಗಿದ್ದೆ ಅಂತ ಹೀಗೆ ಅವನ ಸ್ತೋತ್ರ ಇದೆ. ಅದಕ್ಕಾಗಿ ಈ ಭಗವಂತನಾದ ವರಾಹನನ್ನ ವಿದ್ಯಾಗುರು ಅಂತ ವರ್ಣನೆ ಮಾಡ್ತಾರೆ ಅಲ್ಲೇ ಭಾಗವತದಲ್ಲೇ. ಇದೆಲ್ಲ ಭಾಗವತದ 3ನೇ ಸ್ಕಂದದ 14ನೇ ಶ್ಲೋಕದಲ್ಲಿ ಬರುವಂತಹ ವಿಷಯ. ನಮೋ ನಮಸ್ತೆ ಅಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮ ಜಯಾನುಭಾವಿತ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ. ಈ ವರಾಹ ನಮ್ಮ ವಿದ್ಯಾಗುರುವಾಗಿದ್ದಾನೆ. ತ್ವದ್ಯೋಗಮಾಯ ಗುಣಬ್ರಹ್ಮಿತಾತ್ಮನಾಂ ವಿಸ್ರಂಸತಾಂನೋ ಭಗವನ್ ವಿಧೇಹಿಷಂ. ನಿನ್ನ ಲೀಲೆಗಳು ಅಪಾರವಾಗಿವೆ. ಅನೇಕ ಜನ ಆ ಲೀಲೆಗಳ ಆಳ ಅಗಲವನ್ನು ತಿಳಿಯದೆ ಭ್ರಷ್ಟರಾಗಿದ್ದಾರೆ. ಅಂಥ ಸಾಮರ್ಥ್ಯದಿಂದ ನಾವೇನು, ನಿನ್ನ ಸಾಮರ್ಥ್ಯದಿಂದ, ಬಂಧಕ ಶಕ್ತಿಯ ಸಾಮರ್ಥ್ಯದಿಂದ ನಾವೇನು ಮುಗ್ಧರಾಗಿದ್ದೇವೆ, ಜ್ಞಾನ ದಾರ್ಢ್ಯವನ್ನು ಕಳ್ಕೊಂಡಿದ್ದೇವೆ. ನಮಗೆ ಜ್ಞಾನ ದಾರ್ಢ್ಯ ಕೊಟ್ಟು ನೀನೇ ಸುಖವನ್ನು ಕೊಡಬೇಕು. ಭಗವನ್ ವಿಧೇಹಿ ಶಂ ಅಂತ ಆ ವರಾಹನ ಸ್ತೋತ್ರ ಇದೆ. ಆ ವರಾಹನ ಪತ್ನಿಯಾದಂಥ ಭೂಮಿ ಮತ್ತೆ ಭೂದೇವಿಯ ಸ್ತೋತ್ರವು ಕೂಡ ವರಾಹದಲ್ಲಿದೆ. ಭೂದೇವಿಯ ದಾನದ ಕುರಿತಾಗಿ ನಾವು ನೋಡ್ತಿದ್ದೇವೆ. ಆದ್ರಿಂದ ಇದನ್ನೆಲ್ಲ ಸುಮ್ಮನೆ ನೆನಪಿಗೆ ತಂದುಕೊಂಡೆ. ಅವಳಿಗೆ ಪ್ರಿಯದತ್ತ, ಬ್ರಹ್ಮದತ್ತ ಮೊದಲಾದ ಹೆಸರುಗಳಿವೆ. ತುಂಬಾ ಸುಂದರವಾದಂತಹ ಹೆಸರುಗಳು. ನಾವು ಆ ಹೆಸರುಗಳನ್ನು ಇಟ್ಟರೆ, ನಮ್ಮ ಹೆಣ್ಮಕ್ಳಿಗಿಟ್ರೆ, ವಾಸವದತ್ತ ಅನ್ನೋ ಹೆಸರನ್ನು ನೀವೆಲ್ಲ ಕೇಳೇ ಇದ್ದೀರಿ. ಅದನ್ನ ಯಾರಿಗಾದ್ರೂ ಇಡ್ತಾರೋ ಇಲ್ಲೋ ಗೊತ್ತಿಲ್ಲ. ಪ್ರಿಯದತ್ತ, ಬ್ರಹ್ಮದತ್ತ ಮೊದಲಾದ ಹೆಸರುಗಳು ಮಾತ್ರ ನಮಗೆ ಮಹಾಭಾರತವನ್ನ, ಮಹಾನಾರಾಯಣ ಉಪನಿಷತ್ತನ್ನ ನೆನಪಿಸುವಂತಹ ಅರ್ಥಗರ್ಭಿತವಾದಂತಹ ಹೆಸರುಗಳು. ಅವುಗಳ ಮಹತ್ವದ ಒಂದಿಗೆ ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಆ ಭೂದೇವಿ ನಮ್ಮ ಪಾಪವನ್ನು ಕೂಡ ಪರಿಹರಿಸ್ತದೆ ಅಂತ ಇಲ್ಲಿ ಮಹಾಭಾರತದಲ್ಲಿ ಬಂತು. ಕಳೆದ ದಿವಸ ಮಹಾನಾರಾಯಣ ಉಪನಿಷತ್ನಲ್ಲಿ ಕೂಡ ಬಂದಂತೆ ಅದನ್ನು ನೋಡಿದ್ದೇವೆ. ಮುಂದಿನ ಶ್ಲೋಕಗಳನ್ನ ಈಗ ನೋಡ್ತೇವೆ. ನಚ ಅಪಾತ್ರೇಣ ವಾಗ್ರಾಹ್ಯ ದತ್ತದಾನಿ ನಚಾಚರೇತ್. ಅಪಾತ್ರನಾದವನು ಭೂದ ಅನ್ನವನ್ನು ತಗೊಳ್ಬಾರ್ದು. ಯಾವ ಭೂಭಾಗ ನಮ್ಮದಲ್ಲವೋ ಅಲ್ಲಿ ನಾವು ಇರಬಾರದು ಕೂಡ. ಬಾಡಿಗೆ ಕೊಟ್ಟು ಇರುವುದು ಒಂದು ವಿಷಯ ಬೇರೆ, ಸಾಮಾನ್ಯವಾಗಿ ನಮಗೆ ಮೀಸಲಾದ ಭೂಭಾಗದಲ್ಲಿ ನಾವಿರಬೇಕು ಅಂತ ಹೇಳಿದಂತೆ ಅದರ ತಾತ್ಪರ್ಯ. ಈಗ ಭೂದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಆ ಭೂಮಿ ಪತಿ ಆಗ್ತಾನೆ ಆ ವ್ಯಕ್ತಿ. ಅದನ್ನು ಕೂಡ ನೋಡಿದ್ದೇವೆ. ಯಸ್ಯ ವಿಪ್ರಾಸ್ತು ಶಂಸಂತಿ ಸಾಧೋ ಭೂಮಿಂ ಸದೈವ ಹಿ ನತಸ್ಯ ಶತ್ರವೋ ರಾಜನ್ ಪ್ರಶಂಸಂತಿ ವಸುಂಧರಾಂ ಅಂತ ಮುಂದಿನ ಶ್ಲೋಕ. ಸಜ್ಜನನಾದಂತಹ ಒಬ್ಬ ಯೋಗ್ಯನಾದಂತಹ ರಾಜ ಕೊಟ್ಟ ಭೂಮಿಯನ್ನ ಆ ಜ್ಞಾನಿಗಳಾದವರು ಉಪಯೋಗಿಸ್ತಾ ಇದ್ದಾರೆ. ಆ ರಾಜನ ಭೂಮಿ ಯಾವತ್ತೂ ಕೂಡ ಶತ್ರುಗಳ ವಶ ಆಗೋದಿಲ್ಲ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಇದು ಒಂದು ಉಪಯೋಗ ಇದೆ ಆ ಭೂದಾನ ಮಾಡಿದ್ದಕ್ಕೆ. ಆ ಬ್ರಾಹ್ಮಣರಾದವರು ರಾಜನಿಗೆ ಭೂದಾನ ಮಾಡುವಂತ ಉಪದೇಶ ಮಾಡಬೇಕು. ಅದು ಕೂಡ ಬ್ರಾಹ್ಮಣರ ಕರ್ತವ್ಯ ಆಗಿದೆ. ಎಷ್ಟೇ ಪಾಪಗಳನ್ನು ಮಾಡಿರಲಿ ಮನುಷ್ಯ, ಅಂಥವನು ಒಬ್ರಿಗೆ ಯಾರಿಗಾದ್ರೂ ಸ್ವಲ್ಪವಾದ್ರೂ ಭೂದಾನ ಮಾಡಬೇಕು. ಎಷ್ಟು? ಒಂದು ಗೋಚರ್ಮದಷ್ಟಾದ್ರೂ ಅಂತ ಹೇಳ್ತಾರೆ. ಅಪಿ ಗೋಚರ್ಮ ಮಾತ್ರೇಣ ಭೂಮಿ ದಾನೇನ ಪೂಯತೆ. ಯತ್ಕಿಂಚಿತ್ ಪುರುಷ ಪಾಪಂ ಕುರುತೆ ವೃತ್ತಿಕರ್ಷಿತ ಅಂತಿದೆ. ಜೀವನ ನಿರ್ವಹಣೆಗೆ ಮಾರ್ಗವಿಲ್ಲದೆ ಮನುಷ್ಯ ಕ್ಲೇಶಕ್ಕೊಳಗಾಗಿರ್ತಾನೆ. ನಾನಾ ಥರದ ಪಾಪಗಳು ನಮಗೆ ಪೂರ್ವ ಜನ್ಮದಲ್ಲಿ ಏನು ಬಂದಿರ್ತವೆ,
ಅದರ ಪಾಪದಿಂದ ಇವತ್ತಿನ ಜನ್ಮದಲ್ಲಿ ನಮಗೆ ಸರಿಯಾದ ವೃತ್ತಿ ಇತ್ಯಾದಿಗಳು ಇಲ್ಲದಂತೆ ಚಡಪಡಿಸುವಂತಾಗಿರ್ತದೆ. ಆಗ ಭೂದಾನ ಏನಾದರೂ ಹಿಂದಿನ ಜನ್ಮದಲ್ಲಿ ಮಾಡಿದ್ರೆ ಆ ಪಾಪಗಳನ್ನು ಕಳ್ಕೊಂಡು ವೃತ್ತಿಯನ್ನು ಮತ್ತೆ ಪಡ್ಕೋತಾನೆ. ಈಗಿನ ಜನ್ಮದಲ್ಲಿ ತನಗೇ ವೃತ್ತಿ ಇಲ್ಲದೆ ಇದ್ದಾಗ ಇನ್ನೊಬ್ಬರಿಗೆ ಭೂದಾನ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದ್ರೂ ಭೂದಾನ ಮಾಡಿದ್ರೆ ಆ ವೃತ್ತಿಹೀನತೆ ಬರುವುದಿಲ್ಲ ಮನುಷ್ಯನಿಗೆ. ಜೀವನಕ್ಕೊಂದು ದಾರಿ ಯಾವತ್ತು ಮುಂದಿನ ಜನ್ಮದಲ್ಲಿ ಅವನಿಗೆ ಇಲ್ಲದಂತಾಗುವುದಿಲ್ಲ. ಅಲ್ಲಿ ವೃತ್ತಿಕರ್ಷಿತ ಅಂತಿದೆ. ವೃತ್ತಿ ಅಂತಂದ್ರೆ ವೃತ್ತಿ ಇಲ್ಲದವನು ಅಂತ ಅರ್ಥ. ವ್ಯಕ್ತಿಹೀನನಾದ ಮನುಷ್ಯ ಅಂತ ಅನುವಾದ ಮಾಡಿದ್ದಾರೆ ಒಂದ್ ಕಡೆ, ಅದು ಸರಿಯಲ್ಲ. ರಾಜರು ಅನೇಕ ಘೋರವಾದ ಕರ್ಮಗಳನ್ನು ಮಾಡಿರ್ತಾರೆ, ಶುಭಾಶುಭ ಕರ್ಮಗಳನ್ನು ಮಾಡಿರ್ತಾರೆ. ಆದ್ರೆ ಅವರಿಗೂ ಈ ಭೂದಾನ ಮಾಡಿದ್ರೆ ಸ್ವಲ್ಪ ಪಾಪ ಪರಿಹಾರ ಕಾಣುತ್ತದೆ. ಅಶ್ವಮೇಧ ಮಾಡುವುದಕ್ಕೂ ಭೂದಾನ ಮಾಡುವುದಕ್ಕೂ ಅಂತರ ಬಹಳೇನಿಲ್ಲ ಅಂತ ನಮ್ಮ ಪ್ರಾಚೀನರಾದವರು ವರ್ಣಿಸ್ತಾ ಇದ್ರು. ಅಥ ಚೇತ್ ಸುಕೃತಂ ಕೃತ್ವಾ ಶಂಕೇರನ್ನಪಿ ಪಂಡಿತಾಃ ಅಶಕ್ಯಂ ಏಕಮೇವೈತತ್ ಭೂಮಿದಾನ ಮನುತ್ತಮಂ ಅಂತ ಮುಂದಿನ ಶ್ಲೋಕ. ಯಾವುದೇ ಒಂದು ಪುಣ್ಯ ಕಾರ್ಯ ಮಾಡಿದರೂ ಕೂಡ ಆ ಪುಣ್ಯ ಕಾರ್ಯದಿಂದ ಏನಾದರೂ ಫಲ ಸಿಗ್ತದೋ ಇಲ್ವೋ ಅಂತ ಸಂಶಯ ಬರಬಹುದು. ಅಪಿ ಪಂಡಿತಾಃ, ಪಂಡಿತರಿಗೂ ಕೂಡ ನಾವಿಂಥ ಪುಣ್ಯ ಕಾರ್ಯ ಏನೋ ಮಾಡ್ತಿದ್ದೇವೆ, ಇದರಿಂದ ಫಲ ಸಿಗ್ತದೋ ಇಲ್ವೋ ಅಂತ ಸಂಶಯ ಬರಬಹುದು. ಆದರೆ ಯಾವ ಸಂಶಯಕ್ಕೂ ಅವಕಾಶವಿಲ್ಲದೆ ಪೂರ್ಣವಾದ ಫಲವನ್ನು ಕೊಡುವಂಥದ್ದು ಈ ಭೂದಾನ. ಭೂದಾನ ಮಾಡಿದವನು ಬೆಳ್ಳಿ ಬಂಗಾರ ಇದೆಲ್ಲವನ್ನು ಕೂಡ ದಾನ ಮಾಡಿದಂತೇನೆ. ಆ ಭೂದಾನ ಮಾಡಿದವನಿಗೆ ತಪಸ್ಸು, ಯಜ್ಞ, ವೇದಾಧ್ಯಯನ, ಶ್ರೇಷ್ಠವಾದ ಶೀಲ, ದುರಾಸೆ ಇಲ್ಲದೆ ಇರುವಿಕೆ, ಎಲ್ಲಾ ಗುಣಗಳು ಮತ್ತೆ ಆ ಗುಣಗಳನ್ನು ಅಳವಡಿಸಿಕೊಂಡು ಜೀವನ ನಡೆಸಿದ ಫಲವೂ ಕೂಡ ಅವನಿಗೆ ಸಿಗುತ್ತದೆ ಅಂತ ಅಭಿಪ್ರಾಯ. ಯಾರು ಕೆಲವರು ಸೈನಿಕರು ಮೊದಲಾದವರು ತಮ್ಮ ರಾಜನ ಶ್ರೇಯಸ್ಸಿಗಾಗಿ ತಮ್ಮ ಜೀವಮಾನವನ್ನ ಮುಡಿಪಾಗಿಟ್ಟು ಶರೀರವನ್ನು ಪರಿತ್ಯಾಗ ಮಾಡಿರ್ತಾರಲ್ಲ, ಅವರೂ ಕೂಡ ಭೂದಾನ ಮಾಡಿದವನಿಗಿಂತ ಹೆಚ್ಚಿನ ಫಲವನ್ನೇನು ಪಡೆಯೋದಿಲ್ಲ. ಇಬ್ಬರಿಗೂ ಹೆಚ್ಚು ಕಡಿಮೆ ಸಮಾನವಾದ ಫಲವೇ. ತಾಯಿಯಾದವಳು ತನ್ನ ಮಗುವನ್ನ ಹಾಲಿನಿಂದ ಪೋಷಿಸುವಂತೆ ದಾತಾರಂ ತಥಾ ಸರ್ವರಸೈಹಿ ಮಹಿ, ಎಲ್ಲಾ ವಿಧವಾದ ರಸಗಳು, ಸಿಹಿ ಕಹಿ ಮೊದಲಾದ ಎಲ್ಲಾ ರಸಗಳು. ರಸ ಅಂದ್ರೆ ಸೌಂದರ್ಯವೂ ಕೂಡ, ಈ ಜಗತ್ತಿನ ಒಂದು ಸುಖ, ಅದೆಲ್ಲವನ್ನು ಕೂಡ ಈ ಭೂದೇವಿ ಕೊಡ್ತಾಳೆ. ಅನುಗೃಹಾತಿ ದಾತಾರಂ ತಥಾ ಸರ್ವರಸೈಹಿ ಮಹಿ. ಸರ್ವರಸಗಳು ಅಂತ ಶಬ್ದ ಇದೆಯಲ್ಲ, ಎಲ್ಲಾ ರಸಗಳನ್ನು ಕೊಡ್ತಾಳೆ. ಸಿಹಿ ಕಹಿ ಉಪ್ಪು ಮೊದಲಾದ ಷಡ್ರಸೋಪೇತವಾದ ಭೋಜನವನ್ನು ಕೊಡ್ತಾಳೆ. ಜೀವಮಾನದಲ್ಲಿ ಎಲ್ಲಾ ಸುಖವನ್ನೂ ಕೊಡ್ತಾಳೆ ಅಂತ ಅಷ್ಟ ಮಾತ್ರ ಅರ್ಥ ಅಲ್ಲ. ಅದಕ್ಕೆ ಸರ್ವರಸ ಅಂದ್ರೆ ಚಾಂದೋಗ್ಯ ಉಪನಿಷತ್ತು ಹೇಳುವಂತೆ ಅಷ್ಟಮ ರಸ ಅಂತ ಕರೆಸ್ಕೊಂಡಿರುವ ಯಯೇಷ ರಸಾನಾಂ ರಸತಮಃ ಪರಮಃ ಪರಾರ್ಥ ಅಷ್ಟಮೋಯ ಉದ್ಗೀತ ಅಂತ ಯಾವನನ್ನು ವರ್ಣನೆ ಮಾಡ್ತಾರೆ. ಹಾಗೆ ಅತ್ಯಂತ ಶ್ರೇಷ್ಠ ರಸ ಅಂದ್ರೆ ಜಗತ್ತಿನಲ್ಲಿ ಸಾರಭೂತವಾದ ವಸ್ತು ಅಂದ್ರೆ ಪರಮಾತ್ಮ. ಆ ಪರಮಾತ್ಮನನ್ನು ಕೊಡ್ತಾಳೆ ಅವಳು. ಯಾಕಂದ್ರೆ ಪರಮಾತ್ಮನ ಪತ್ನಿಯಾಗಿದ್ದಾಳೆ. ಅವಳನ್ನು ಸ್ತುತಿಸಿದ್ರೆ ಆ ಪರಮಾತ್ಮನ ಜ್ಞಾನವೂ ಕೂಡ ಆಗ್ತದೆ ಅಂತ ಅದರ ತಾತ್ಪರ್ಯ. ಅದು ಮುಖ್ಯವಾದ ಅರ್ಥ. ಒಳ್ಳೆ ಭೋಜನ ಕೊಡ್ತಾಳೆ ಅಂತನ್ನೋದು, ಸುಖವನ್ನು ಕೊಡ್ತಾಳೆ ಅನ್ನೋದು ಪ್ರಾಥಮಿಕವಾದ ಅರ್ಥ ಮಾತ್ರ. ಮೃತ್ಯು, ಯಮಕಿಂಕರರು, ಯಮದಂಡ ಇದ್ಯಾವುದು ಭೂದಾನ ಮಾಡಿದವನ ಸಮೀಪ ಸುಳಿಯೋದಿಲ್ಲ. ಪಿತೃಲೋಕದಲ್ಲಿರುವ ಪಿತೃಗಳು ಮತ್ತೆ ದೇವಲೋಕದಲ್ಲಿರುವಂತಹ ದೇವತೆಗಳು ಇವರೆಲ್ಲರೂ ಕೂಡ ಆ ಭೂದಾನ ಮಾಡುವ ವ್ಯಕ್ತಿಯ ಬಗ್ಗೆ ತೃಪ್ತರಾಗ್ತಾರೆ. ಕೃಷಾಯ ಮ್ರಿಯಮಾಣಾಯ, ನೋಡಿ
ತುಂಬಾ ದುರ್ಬಲನಾಗಿದ್ದಾನೆ ಒಬ್ಬ ವ್ಯಕ್ತಿ. ದುರ್ಬಲನಾಗಿರುವುದು ಅಂದ್ರೆ ಹೇಗೆ ಜೀವನ ನಡೆಸಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಕಾರ್ಷ್ಯ. ದುಡ್ಡಿಲ್ಲ. ಮ್ರಿಯಮಾಣಾಯ, ಸಾಯ್ತಾ ಇದ್ದಾನೆ. ಸಾಯುವುದು ಅಂದ್ರೆ ಕಷ್ಟಪಡ್ತಿದ್ದಾನೆ ಅಂತ ಅರ್ಥ. ಅದಕ್ಕೆ ಮರಣಾವಸ್ಥೆಯಲ್ಲಿರುವವನು ಅಂತ ಒಂದು ಹಾಸ್ಯಾಸ್ಪದವಾದ ಅರ್ಥ. ಇನ್ನು ನಾಳೆ ಸಾಯುವವನಿಗೆ ಇವತ್ತು ಭೂದಾನ ಮಾಡಿ ಏನು ಉಪಯೋಗ? ಅದಲ್ಲ. ಸಾಯುತ್ತಿದ್ದಾನೆ ಅಂದ್ರೆ ತುಂಬಾ ಕಷ್ಟಪಡ್ತಿದ್ದಾನೆ ಅಂತ ಅದರ ಅರ್ಥ. ವೃತ್ತಿ ಜ್ಞಾನಾಯ, ವೃತ್ತಿ ಯಾವುದೂ ಇಲ್ಲ, ಧನ ಇಲ್ಲ. ಕೃಷ ಅಂದ್ರೆ ಧನ ಇಲ್ಲ ಅಂತ ತಿಳ್ಕೋಬೇಕು. ಆ ಧನ ಸಂಪಾದನೆ ಮಾಡ್ಲಿಕ್ಕೆ ಬೇಕಾದ ವೃತ್ತಿ ಇಲ್ಲ. ಆದ್ರಿಂದಾಗಿ ಮ್ರಿಯಮಾಣಾಯ, ಕಷ್ಟಪಡ್ತಿದ್ದಾನೆ. ದೈಹಿಕವಾಗಿ ಕಷ್ಟಪಡ್ತಿದ್ದಾನೆ, ಸೀದತೆ ಮಾನಸಿಕವಾಗಿ ಕಷ್ಟಪಡ್ತಿದ್ದಾನೆ. ಅವನಿಗೊಂದು ಭೂಮಿಯನ್ನು ಕೊಟ್ರೆ ಅದರಿಂದ ಒಂದು ವೃತ್ತಿ ಸಿಕ್ಕಂತಾಗ್ತದೆ ಅವನಿಗೆ. ಅದರಿಂದ ಆ ಭೂದಾನ ಮಾಡಿದವನಿಗೆ ಯಾಗ ಮಾಡಿದ ಫಲ ಇದೆ ಅಂತ ಅದರ ವರ್ಣನ ಹೇಳ್ತಾರೆ. ದಾನ ಮಾಡುವವನ ಬಗ್ಗೆ ಭೂಮಿ ಎಲ್ಲವನ್ನೂ ಅವನಿಗೆ ಅಪೇಕ್ಷಿತವಾದ ಎಲ್ಲವನ್ನೂ ಕೊಡ್ತದೆ. ಹೇಗೆ ಅಂದ್ರೆ, ಒಂದು ಹಸು ಕರುವಿನ ಪ್ರೀತಿಗಾಗಿ ಎಲ್ಲವನ್ನು ಹೇಗೆ ಕೊಡ್ತದೋ ಹಾಗೆ ದಾನ ಕೊಡುವವನು ಹೇಗೆ ಕೊಡಬೇಕು? ಹಲಕೃಷ್ಟ ಮಹೀಂ ದತ್ವ. ಒಂದು ಭೂಮಿ ದಾನ ಮಾಡುವಾಗ ಹೀಗೆ ಮಾಡಬಹುದಂತೆ. ಯಾರಿಗಾರು ಮಾಡುವ ಶಕ್ತಿ ಮತ್ತೆ ಮನಸ್ಸು ಇದ್ರೆ ಅವ್ರು ಮಾಡಬಹುದು. ಸುಮ್ಮನೆ ಒಂದು ಭೂಮಿ ದಾನವನ್ನು ಕೊಟ್ಟು ಅದನ್ನ ನೀನೇ ಉಳುಮೆ ಮಾಡು, ಬಿತ್ತನೆ ಮಾಡು ಅಂತ ಹೇಳಿದ್ರೆ ಆ ಉಳುಮೆ ಖರ್ಚು, ಬಿತ್ತನೆ ಖರ್ಚು ಇದೇ ಒಂದು ದೊಡ್ಡ ಕಾರ್ಯ ಆಗ್ತದೆ. ಅದಕ್ಕಾಗಿ ಉತ್ತು ಅದರಲ್ಲಿ ಅದನ್ನು ಉಳುಮೆ ಮಾಡಿ ಅದನ್ನ ಬಿತ್ತಿ ಇನ್ನೇನು ಫಲ ಬರಬೇಕಾದ್ರೆ ಅದನ್ನ ಒಬ್ಬನಿಗೆ ದಾನ ಮಾಡುವುದು ಮತ್ತು ಅತ್ಯಂತ ಶ್ರೇಷ್ಠ. ಮತ್ತೆ ಕೆಲವು ಬಾರಿ ಒಂದು ಮನೆಯನ್ನಾದರೂ ದಾನ ಮಾಡಬಹುದು. ಇವೆಲ್ಲ ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯಗಳು ಅಂತ ತಿಳ್ಕೊಳ್ಬೇಕು. ಅಂತ ದಾನ ಮಾಡಿದವನಿಗೆ ನರಕಕ್ಕೆ ಹೋಗುವಂತ ಪ್ರಸಂಗ ಬರೋದಿಲ್ಲ. ಈ ಚಂದ್ರನ ಕಲೆ ಶುಕ್ಲ ಪಕ್ಷದಲ್ಲಿ ನಿತ್ಯ ಅಭಿವೃದ್ಧಿಯನ್ನ ಹೊಂದುತ್ತದೆ. ಅದನ್ನ ನಾವು ನೋಡಿದ್ದೇವೆ. ಅದರಂತೆ ದಾನದ ಫಲ ಅಂತನೋದು ಯಾವತ್ತೂ ಕ್ಷೀಣ ಆಗೋದಿಲ್ಲ. ಅದು ದಿನೇ ದಿನೇ ಹೆಚ್ಚಾಗ್ತಾನೆ ಇರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಭೂಮಿಯೇ ಹಾಡಿದ ಒಂದು ಹಾಡಿದೆ. ಅತ್ರ ಗಾಥಾ ಭೂಮಿ ಗೀತಾ ಗಾಥಾ ಭೂಮಿ ಗೀತಾ ಕೀರ್ತಯಂತಿ ಪುರಾವಿದಃ ಯಾಹ ಶ್ರುತ್ವಾ ಜಾಮದಗ್ನೇನ ದತ್ತಾ ಭೂಹು ಕಾಶ್ಯಪಾಯವೈ. ಇದೇ ಹಾಡುಗಳನ್ನ ಯಾರೋ ಹಾಡಿದ್ದನ್ನು ಕೇಳಿ ಪರಶುರಾಮನಿಗೆ ಸ್ಫೂರ್ತಿ ಬಂತು. ತಾನು ಕೂಡ ಭೂದಾನ ಮಾಡಬೇಕು ಅಂತ ಮಾಡಿಬಿಟ್ಟ. ಅದೇನು ಭೂಮಿ ಗೀತ ಅಂದ್ರೆ, ಮಾಮೇ ವಾದತ್ತ ಮಾಂ ದತ್ತ ಮಾಂ ದತ್ವ ಮಾಂ ಅವಾಪ್ಸ್ಯಥ ಅಸ್ಮಿನ್ ಲೋಕೆ ಪರೇಚೈವ ತತಶ್ಚ ಅಜನನೇ ಪುನಃ ಅಂತ ಈ ಒಂದು ಮಾತು. ನನ್ನನ್ನು ದಾನ ಕೊಡಿ, ನನ್ನನ್ನು ಸ್ವೀಕಾರ ಮಾಡ್ರಿ, ಇಷ್ಟೆಲ್ಲ ಮಾಡಿದ್ದಾದ್ರೆ ನಾನು ಮತ್ತೆ ನಿಮಗೆ ಸಿಗ್ತೇನೆ. ಅಸ್ಮಿನ್ ಲೋಕೆ ಪರೇಚೈವ, ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನೀವು ಸುಖ ಪಡಿತೀರಿ ಅಂತ ಭೂದೇವಿ ಹೇಳಿದಂಥ ಒಂದು ಮಾತಿದೆ. ಯೈಮಾಂ ವ್ಯಾಹೃತಿಂ ವೇದ ಬ್ರಾಹ್ಮಣೋ ವೇದ ಸಂಹಿತಾಂ ಶ್ರಾದ್ದಸ್ಯ ಕ್ರಿಯಮಾಣಸ್ಯ ಬ್ರಹ್ಮಭೂಯಂ ಸಗಚ್ಚತಿ. ಶ್ರಾದ್ದ ಕಾಲದಲ್ಲಿ ಭೂಮಿ ಹಾಡಿದ ಈ ಹಾಡನ್ನು ಹಾಡಬೇಕು. ಭೂಮಿ ಗೀತ ಇದೆ. ತುಂಬಾ ಸುಂದರವಾದಂತಹ ಒಂದು ಶ್ಲೋಕ ಇದೆ. ಶ್ರಾದ್ದ ನಡೆದಾಗ ಇದನ್ನ ಈ ಒಂದು ಹಾಡನ್ನ ಹಾಡಬೇಕು. ಹಾಡಿದರೆ ಅವನು ಬ್ರಹ್ಮಭೂಯಂಸ ಗಚ್ಚತಿ, ಬ್ರಹ್ಮನಲ್ಲಿ ಅಸ್ತಿತ್ವವನ್ನ, ಪರಮಾತ್ಮನನ್ನು ತಲುಪಿ ಅವನಲ್ಲಿ ಇರ್ತಾನೆ ಅಂತ ಅದರ ವರ್ಣನೆ ಇದೆ. ಈ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಈ ವಿಷಯ ಬಂತಲ್ಲ, ಈ ಅಧ್ಯಾಯದ ಕೊನೆಯ ಭಾಗದಲ್ಲಿಯೂ ಕೂಡ ಶ್ರಾದ್ದದ ಸಂದರ್ಭದಲ್ಲಿ ಇದನ್ನ ಶ್ರವಣ ಮಾಡಬೇಕು ಅಂತ ಒಂದು ಕಡೆ ಬಂದಿದೆ. ಯೈದಂ ಶ್ರಾವಯತ್ ಶ್ರಾದ್ಧೆ ಭೂಮಿದಾನಸ್ಯ ಸಂಭವಂ ನತಸ್ಯ
ರಕ್ಷಸಾಂ ಭಾಗ ನಾಸುರಾಣಾಂ ಭವತ್ಯುತ 94 ಅಥವಾ 95 ಶ್ಲೋಕ ಆಗ್ತದೆ ನಿಮ್ಮ ಪುಸ್ತಕದಲ್ಲಿ. ಶ್ರಾದ್ದದ ಸಂರಕ್ಷಣೆಗಾಗಿ ಶ್ರಾದ್ದದ ಫಲವನ್ನ ದೈತ್ಯರು ಮೊದಲಾದವರು ಸ್ವೀಕಾರ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಅನೇಕ ಮಂತ್ರಗಳನ್ನೆಲ್ಲ ಹೇಳ್ತಿರ್ತಾರೆ. ಶ್ರಾದ್ದ ಸಂರಕ್ಷಕ ಮಂತ್ರಗಳು ಅಂತ ಅದೆಲ್ಲ ಇರ್ತಿರ್ತವೆ. ಅದರ ಜೊತೆಗೆ ಭೂದಾನದ ಕುರಿತಾದಂತಹ ಈ ಅಧ್ಯಾಯವನ್ನು ಪಠನ ಮಾಡಬೇಕು ಅಂತ ಆ ಶ್ಲೋಕ ಹೇಳ್ತದೆ. ಪೂರ್ಣ ಅಧ್ಯಾಯವನ್ನು ಹೇಳಲಿಕ್ಕಾಗದೆ ಹೋದ್ರೂ ಕೂಡ ಮಾಮೇವಾದತ್ತ ಮಾಂ ದತ್ವ ಮಾಂ ಅವಾಪ್ಸ್ಯಥ ಅನ್ನುವಂಥ ಇದನ್ನಾದ್ರೂ ನಾವು ಹೇಳ್ಬೋದು. ಅಸ್ಮಿನ್ ಲೋಕೆ ಪರೇ ಚೈವ ತದ್ದತ್ತಂ ಜಾಯತೆ ಪುನಃ ತತಶ್ಚ ಅಜನನೇ ಪುನಃ ಅಂತ ಕೆಲವು ಕಡೆ ಪಾಠ ಇದೆ. ತತಶ್ಚ ಜನನೇ ಪುನಃ ತದ್ದತ್ತಂ ಜಾಯತೆ ಪುನಃ ಹೀಗೆಲ್ಲ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಪಾಠ ಇವೆ. ಆದ್ರೆ ಅದರ ಮೂಲ ಆ ವಿಷಯ ಮಾಮೇವ ಆದತ್ತ ಮಾಂ ದತ್ವ ಮಾಂ ಅವಾಪ್ಸ್ಯಥ ಅಸ್ಮಿನ್ ಲೋಕೆ ಪರೇ ಚೈವ ಅನ್ನುವ ಒಂದು ಶಬ್ದ ಅಂತೂ ಎಲ್ಲ ಕಡೆ ಇದ್ದೇ ಇದೆ. ಕೊನೆಯ ಪಾದ ಯಾವುದು ಶುದ್ಧವಾದ ಪಾಠ ಅಂತ ತೀರ್ಮಾನ ಮಾಡೋದು ಕಷ್ಟ, ಅದು ಆ ಕಡೆ ಇರಲಿ. ಅಂತೂ ಶ್ರಾದ್ದದಲ್ಲಿ ಕಾಠಕೋಪನಿಷತ್ತಿನ ಕೆಲ ಭಾಗಗಳು ಮತ್ತೆ ಮಹಾಭಾರತದ ಆದಿಪರ್ವದ ಆ ಮೊದಲನೇ ಅಧ್ಯಾಯ, ಮೊದಲು 2ನೇ ಅಧ್ಯಾಯ ಅಂತ ನಂಗೆ ನೆನಪು, ಹಿಂದೆ ಅದನ್ನ ನೋಡಿದ್ದೇವೆ. ಅನುಕ್ರಮಣಿಕ ಪರ್ವದ ಆದಿಪರ್ವದ ಮೊದಲನೇ 2ನೇ ಅಧ್ಯಾಯವೇ ಅಥವಾ ಹರಿವಂಶದ ಕೆಲವು ಭಾಗ, ಇದನ್ನೆಲ್ಲ ಪಠನ ಮಾಡಬೇಕು ಅಂತಿದೆ. ಅದರ ಜೊತೆಗೆ ಸರ್ವಶಾಸ್ತ್ರಗಳಲ್ಲಿ ಉತ್ತಮವಾದಂತಹ ವೇದಾರ್ಥ ಗರ್ಭಿತವಾದಂತಹ ಈ ಕೆಲವು ಶ್ಲೋಕಗಳನ್ನು ಕೂಡ, ಈ ಮಹಾಭಾರತದ ಈ ಕೆಲವು ಶ್ಲೋಕಗಳನ್ನು ಅದಾಗದೆ ಹೋದ್ರೆ ಮಾಮೇವಾದತ್ತ ಮಾಂ ದತ್ತ ಅನ್ನೋ ಈ ಶ್ಲೋಕವನ್ನಾದರೂ ಕೂಡ ಅಲ್ಲಿ ಪಠನ ಮಾಡುವುದನ್ನು ನಾವು ರೂಢಿಸ್ಕೋಬೇಕು. ಹಾಗೆ ನಾವು ಮಾಡಿದ ಶ್ರವಣ ಮೊದಲಾದದ್ದು ನಮ್ಮ ಕೃತಿ ರೂಪಕ್ಕೆ ಇಳಿಯಬೇಕು. ಇದೊಂದು ಸುಮ್ಮನೆ ನನ್ನೊಂದು ಸಲಹೆ. ಅನೇಕ ಕಡೆ ಕೆಲವು ಬಾರಿ ಏನೋ ಮಾಟ ಮಂತ್ರ ಮೊದಲಾದವುಗಳ ಪ್ರಯೋಗ ಆಗಿರ್ತದೆ. ಅಂತಹ ಸಂದರ್ಭದಲ್ಲಿ ಭೂದಾನ ಏನಾದರೂ ಮಾಡಿದರೆ ಆ ಎಲ್ಲ ದೋಷ ಪರಿಹೃತ ಆಗ್ತದೆ. ಹಿಂದಿನ ಮುಂದಿನ 10 ತಲೆಮಾರುಗಳು ಕೂಡ ಶುದ್ಧ ಆಗ್ತವೆ. ಪುನಾತಿ ಉಭಯತೋ ದಶ, ಎಲ್ಲ ತಲೆಮಾರುಗಳು ಕೂಡ ಹೀಗೆ ಶುದ್ಧವಾಗ್ತವೆ ಅಂತ ಅದರ ಒಂದು ಮಹತ್ವ, ಭೂದಾನದ ಮಹತ್ವವನ್ನು ಹೇಳ್ತಾರೆ. ಭೂದಾನ ಕೊಡುವವರು ಸೂರ್ಯನಂತೆ ಪ್ರಕಾಶಿಸ್ತಾರೆ. ಭೂದಾನದಿಂದ ಸಿಕ್ಕ ಪುಣ್ಯ ಮತ್ತೆ ಬೆಳೀತಾ ಹೋಗ್ತದೆ. ಬಿತ್ತಿದ ಬೀಜಗಳು ಸಸ್ಯವಾಗಿ ನಳನಳಿಸ್ತಾ ಬೆಳೆಯುವಂತೆ ಸೂರ್ಯ, ಚಂದ್ರ ಮೊದಲಾದ ಎಲ್ಲ ದೇವತೆಗಳು ಕೂಡ ಆ ವ್ಯಕ್ತಿಗೆ ಪ್ರಸನ್ನರಾಗ್ತಾರೆ. ಆದಿತ್ಯೋ ವರುಣ ವಿಷ್ಣು ಬ್ರಹ್ಮ ಸೋಮೋ ಹುತಾಶನ ಶೂಲಪಾಣಿಶ್ಚ ಭಗವಾನ್ ಪ್ರತಿನಂದಂತಿ ಭೂಮಿದಂ. ಭೂದಾನ ಮಾಡಿದವನು ತನ್ನ ಹಿಂದಿನ 10 ಮುಂದಿನ 10 ತಲೆಮಾರುಗಳನ್ನು ಶುದ್ಧ ಮಾಡಿಕೊಳ್ತಾನೆ ಅಂತಲ್ಲದೆ, ಈ ಭೂಮಿ ಗೀತೆಯನ್ನು ಪಠನ ಮಾಡಿದವನು ಕೂಡ ಅದರ ಅರ್ಥವನ್ನು ತಿಳ್ಕೊಳ್ಳುವಂಥವನು ಕೂಡ ಹಿಂದಿನ ಮುಂದಿನ ತಲೆಮಾರುಗಳನ್ನ ಶುದ್ಧ ಮಾಡ್ಕೊಳ್ತಾನೆ. ಇದನ್ನ ನಾನು ಕೂಡ ತಿಳಿದಿದ್ದೇನೆ ಅಂತಾರೆ ಭೀಷ್ಮರು. ಎಲ್ಲರಿಗೂ ಭೂಮಿ ವೈಶ್ವಾನರಿ ಮತ, ಭೂಮಿರುವೈ ಶಾಶ್ವತಿ ಮತ ಅಂತ ಕೆಲವು ಕಡೆ ಇದೆ. ವೈಶ್ವಾನರಿ ಅಂದ್ರೆ ಪ್ರತಿಯೊಂದು ಜೀವಕ್ಕೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾದಂಥವಳು ಅಂತ ಅದರ ಅರ್ಥ. ಇದೊಂದು ಸಂಗತಿ. ರಾಜನಿಗೆ ಪಟ್ಟಾಭಿಷೇಕ ಆದ್ಮೇಲೆ ಈ ಭಾಗವನ್ನ ಅವನಿಗೆ ಪ್ರವಚನ ಮಾಡಬೇಕಂತ. ಆದ್ರಿಂದ ಅವನು ಭೂದಾನ ಮಾಡ್ತಾನೆ. ಮತ್ತೆ ನ ಅದದ್ಯಾತ್ ಸಾಧು ಸಚ್ಯತಾಂ, ಯಾರ ಕಡೆಯಿಂದಲೂ ಭೂಮಿಯನ್ನು ಅಪಹರಿಸುವುದಿಲ್ಲ ಕೂಡ. ಹಾಗೆ ಮಾಡಿದರೆ ತಾನು ಭೂದಾನ ಮಾಡ್ತಾನೆ, ಇನ್ನೊಬ್ಬರಿಂದ ಭೂಮಿಯನ್ನು ಅಪಹರಿಸೋದಿಲ್ಲ. ಇದು ಎಲ್ರಿಗೂ ಕೂಡ ಸಂಬಂಧಪಟ್ಟದ್ದು ಒಂದು ಅದ್ಭುತವಾದಂತಹ ಧರ್ಮವಾಗಿದೆ ಇದು. ಯಾರು ರಾಜ ನಾಸ್ತಿಕನಾಗಿದ್ದಾನೋ ಅಂಥವನು ಪ್ರಜೆಗಳು ಸುಖವಾಗಿ ಮಲ್ಕೊಳ್ಳೋದಿಲ್ಲ, ಅವ್ರಿಗೇನು ಕ್ಷೇಮವೂ ಇರೋದಿಲ್ಲ. ರಾಜ ಪ್ರಾಜ್ಞನಾಗಿದ್ರೆ, ಧಾರ್ಮಿಕನಾಗಿದ್ರೆ ಪ್ರಜೆಗಳು ಸುಖವಾಗಿ ಮಲಗುತ್ತಾರೆ, ಸುಖವಾಗಿ ಏಳುತ್ತಾರೆ. ಅಂದ್ರೆ ಒಟ್ಟಾರೆ ಸುಖವಾಗಿ ಅವರು ಬದುಕ್ತಾರೆ ಅಂತ ಅದರ ತಾತ್ಪರ್ಯ.
ವಿವರ್ಧಂತೆ ಸ್ವಕರ್ಮಭಿ, ಪ್ರಜೆಗಳು ಸಂತುಷ್ಟರಾಗಿರ್ತಾರೆ, ತಾವು ಅನೇಕ ಶುಭ ಕರ್ಮಗಳನ್ನು ಮಾಡಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಭೂದಾನ ಮಾಡುವವನೇ ಪುಣ್ಯಾತ್ಮ, ಅವನೇ ಪರಾಕ್ರಮಿ. ಭೂದಾನ ಮಾಡುವವನು ಸೂರ್ಯನಂತೆ ಪ್ರಕಾಶಿಸ್ತಾನೆ, ಆದಿತ್ಯಾಯುವ ದೀಪ್ಯಂತೆ. ನಾನು ಈ ಶ್ಲೋಕಗಳನ್ನ ಪ್ರಮಾದದಿಂದ ಮೊದಲನೇ ಹೇಳಿಬಿಟ್ಟಿದ್ದೆ, ಒಂದು 10 ಶ್ಲೋಕಗಳ ಹಿಂದೆ. ಆ ಶ್ಲೋಕಗಳು ಇಲ್ಲಿವೆ. ಭೂಮಿಯಲ್ಲಿ ಉತ್ತ ಬೀಜಗಳು, ಬಿತ್ತಿದ ಬೀಜಗಳು ಹುಲುಸಾಗಿ ಬೆಳೆಯುವಂತೆ ದಾನದ ಫಲ ಬೆಳೀತದೆ. ಸೂರ್ಯ, ವರುಣ ಮೊದಲಾದ ಎಲ್ಲಾ ದೇವತೆಗಳು ಕೂಡ ಇವನಿಗೆ ಪ್ರೀತರಾಗ್ತಾರೆ. ಏಷಾ ಮಾತಾ ಪಿತಾಚೈವ ಜಗತಃ ಪೃಥ್ವೀಪತೆ, ಜಗತ್ತಿನ ತಾಯಿ ತಂದೆ ಎಲ್ಲವೂ ಕೂಡ ಇವಳಾಗಿದ್ದಾಳೆ. ಅದು ಹೇಗೆ ತಾಯಿ ಮತ್ತೆ ತಂದೆಯೂ ಕೂಡ ಇವಳಾಗೋದು ಹೇಗೆ? ತಂದೆಯಂತೆ ರಕ್ಷಕಳಾಗಿದ್ದಾಳೆ ಅಂತ ನಾವು ಯಾವುದಾದ್ರು ಅರ್ಥವನ್ನು ಹೇಳಿಬಿಡ್ತೇವೆ. ಅದಲ್ಲದೆ ಅದಕ್ಕೊಂದು ಬೇರೆ ಅರ್ಥವೂ ಕೂಡ ಇದೆ. ಈ ಪೃಥ್ವಿ ಏನಿದ್ದಾಳೆ, 18ನೇ ಕಕ್ಷಾದಲ್ಲಿರುವಂತಹ ಪೃಥ್ವಿ ಆಗಲಿ, ರಜೋಗುಣಕ್ಕೆ ಅಭಿಮಾನಿಯಾದಂತಹ ಪರಮಾತ್ಮನ ಪತ್ನಿಯಾದಂತಹ ಭೂದೇವಿಯಾಗಲಿ ಏನಿದ್ದಾಳೆ, ಇವರಲ್ಲಿ ಪರಮಾತ್ಮನ ಒಂದು ಸ್ತ್ರೀರೂಪ ಇರುತ್ತದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಈ ವಿಷಯಗಳು ಬಂದಿವೆ. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸನ್ನಿಧ. ಗಾಯತ್ರಿ ಪ್ರತಿಪಾದ್ಯವಾದಂತಹ ಅನೇಕ ರೂಪಗಳಿವೆ. ಅದರಲ್ಲಿ ಕೆಲವು ರೂಪಗಳನ್ನ ಇಲ್ಲಿ ವರ್ಣಿಸ್ತಾರೆ. ಇದೆಲ್ಲ ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಬಂದಿರುವಂತಹ ವಿಷಯ. ಸೂರ್ಯನಂತೆ ಹೊಳೆಯುವ ಒಂದು ಸ್ತ್ರೀರೂಪ ಇದೆ, ಗಾಯತ್ರಿ ಪ್ರತಿಪಾದ್ಯವಾದದ್ದು. ಮತ್ಸ್ಯಾದಿಹಿ, ಮತ್ಸ್ಯ, ಕೂರ್ಮ ಮೊದಲಾದ 10 ರೂಪಗಳು ಕೂಡ ಗಾಯತ್ರಿಯಿಂದ ಪ್ರತಿಪಾದ್ಯವಾಗಿವೆ. ವಾಕ್ನಲ್ಲಿರುವಂತಹ ಸ್ತ್ರೀರೂಪ, ಹೆಣ್ಣು ಕುದುರೆ ರೂಪ, ಸ್ತ್ರೀರೂಪ ಹಯಶೀರ್ಷಕ, ಇದು ಇನ್ನೊಂದು ರೂಪ ಭಗವಂತಂದು. ಚತುರ್ಥಃ ಪೃಥ್ವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ. ಪೃಥ್ವಿಯಲ್ಲಿರುವಂತಹ ಹಳದಿ ಬಣ್ಣದ ಒಂದು ಸ್ತ್ರೀರೂಪ ಇದೆ. ಇದು ನಮಗೆ ತಾಯಿ ಮತ್ತು ತಂದೆ ಅಂತ ನಿರ್ವಿವಾದವಾಗಿ ಎಲ್ಲ ಅರ್ಥದಲ್ಲಿ ಕರೆಸಿಕೊಂಡಿರುವಂತಹ ಸ್ತುತ್ಯವಾದಂತಹ ಭಗವಂತನ ರೂಪ. ಇದನ್ನೇ ತಾಯಿ ಮತ್ತು ತಂದೆ ಅಂತ ಹೇಳಿದ್ದು. ನಾನು ಯಾರಾದ್ರೂ ಒಬ್ರು ನೀವೇ ನಮ್ಮ ತಾಯಿ ತಂದೆ ಅಂತ ಇನ್ನೊಬ್ಬರನ್ನ ಯಾರಾದ್ರೂ ಹೊಗಳಿದ್ರೆ ಅವ್ರ ಗಂಡಸರಾದವರು ತಾಯಿ ಮತ್ತೆ ತಂದೆ ಎರಡೂ ಆಗೋದು ಸಾಧ್ಯ ಇಲ್ಲ. ಅದರಂತೆ ರಕ್ಷಕ ಅಂತ ಹೇಳಬಹುದು. ಮಾತಾರಾಜ ಮತ್ಪಿತಾ, ಮಾತಾರಾಮೋ ಮತ್ಪಿತಾ ರಾಮಚಂದ್ರ ಅಂತ ರಾಮನ ಕುರಿತಾಗಿ ನೀನೇ ತಾಯಿ ತಂದೆ ಅಂತ ಹೇಳ್ತಾರೆ. ಮಾತಾರಾಜ ಮತ್ಪಿತಾ ವಾದಿರಾಜ, ವಾದಿರಾಜ ಸ್ವಾಮಿಗಳ ಬಗ್ಗೆ ನೀವೇ ತಾಯಿ ತಂದೆ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಬೇರೆಯವ್ರ ಬಗ್ಗೆ ವರ್ಣನೆ ಮಾಡಿದ್ರೆ ತಂದೆ ತಾಯಿ ಅಂತರಂತೆ ನೀವು ನಮಗೆ ರಕ್ಷಕ ಅಂತ ಅಷ್ಟೇ ಅರ್ಥ. ಭಗವಂತನಿಗೆ ನೀನೇ ತಾಯಿ ನೀನೇ ತಂದೆ ಅಂದ್ರೆ ತಾಯಿ ಅಂತೆ ಸ್ತ್ರೀರೂಪ ಒಂದು ಅವನಿಗಿದೆ, ತಂದೆ ಅಂತೆ ಒಂದು ಪುರುಷ ರೂಪವೂ ಅವನಿಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇದು 4ನೇ ರೂಪ. ಜೀವರೊಳಗೆ ವ್ಯಾಪ್ತನಾಗಿ ಶರೀರ ಅನ್ನುವ ಹೆಸರಿನಿಂದ ಕರೆಸಿಕೊಳ್ಳಲ್ಪಡುವಂತಹ 5ನೇ ರೂಪ. ಅವರ ಹೃದಯದಲ್ಲಿ ಹೃದಯ ಎಂಬ ಹೆಸರಿನಿರುವಂತಹ ರೂಪ 6ನೇದ್ದು ಅಂತ ಹೀಗದರ ವರ್ಣನ ಇದೆ. ಅಲ್ಲಿಯೇ ಆ ಛಾಂದೋಗ್ಯ ಉಪನಿಷತ್ತಿನ ಆ ಭಾಗದಲ್ಲಿಯೇ ಯಾವೈ ಸಾ ಗಾಯತ್ರಿ ಇಯಂ ವಾವಸ ಏಯಂ ಪೃಥಿವೀ ಯಸ್ಯಾ ಹೀದಂ ಸರ್ವಂ ಭೂತಂ ಪ್ರತಿಷ್ಠಿತಂ ಅಸ್ಯಾಂ ಹೀದಂ ಸರ್ವಂ ಭೂತಂ ಪ್ರತಿಷ್ಠಿತಂ ಏತಾಮೇವ ನಾತಿಶೀಯಂತೆ. ಪೃಥ್ವಿಯಲ್ಲಿರುವಂತಹ ಪೃಥ್ವಿ ನಾಮಕವಾದ ಹಳದಿ ಬಣ್ಣದ ಸ್ತ್ರೀರೂಪ ಭಗವಂತ, ಅವನು ಗಾಯತ್ರಿ ನಾಮಕ ಭಗವಂತನಾಗಿದ್ದಾನೆ. ಯಾಕೆಂದ್ರೆ ಈ ಪೃಥ್ವಿ ಸಂಸ್ಥನಾದ ಸ್ತ್ರೀರೂಪಿಯಾದ ಭಗವಂತನಲ್ಲೇ ಜಗತ್ತೆಲ್ಲ ಆಶ್ರಯ ಪಡೆದಿದೆ. ಅವನನ್ನು ಬೇರೆ ಯಾರೂ ಕೂಡ ಮೀರುವುದು ಸಾಧ್ಯ ಇಲ್ಲ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಯಾವೈ ಸಾ ಗಾಯತ್ರಿ ಇಯಂ ವಾವಸ ಏಯಂ ಪೃಥ್ವಿ ಅಂತ ವರ್ಣನೆ ಮಾಡಿದ್ದಾರೆ. ಅದರ ಭಾಷ್ಯದಲ್ಲಿ ಸೇವ ಪೃಥ್ವಿ ನಾಮ ಪೃಥಿವ್ಯಾಮಪಿ ಸಂಸ್ಥಿತ. 18ನೇ ಕಕ್ಷಾದಲ್ಲಿರುವಂತಹ ಪೃಥ್ವಿಯಲ್ಲಿ ಅವನೇ ಇದ್ದಾನೆ. ವಿಷ್ಣು ಹಿ ಪೃಥ್ವಿ ಸಂಸ್ಥೆ ಜಗತ್ಸರ್ವಂ ಪ್ರತಿಷ್ಠಿತಂ ನಾತಿ ಹೀತೆ ಚ ತಂ ಕಶ್ಚಿತ್ ನಹಿ ಸಹಿ ಸರ್ವಾಧಿಕೋ ಹರಿಹೇ. ಅವನು ಎಲ್ಲರನ್ನೂ ಕೂಡ ಮೀರಿದ್ದಾನೆ. ಅವನಿಗೆ ಪೃಥ್ವಿ ಅಂತ ಹೆಸರು ಯಾಕೆ ಅಂದ್ರೆ ಪೃಥುತ್ವಾತ್ ಪೃಥ್ವಿ ನಾಮ, ಸರ್ವತ್ರ ವ್ಯಾಪ್ತನಾದ್ರಿಂದ ಅವನಿಗೆ ಪೃಥ್ವಿ ಅನ್ನೋ ಹೆಸರು ಬಂದಿದೆ. ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಯಾಕಿದೆ ಅಂದ್ರೆ ಇದು ಪೃಥು ಚಕ್ರವರ್ತಿಯ ಮಗಳಾದ್ದರಿಂದ ಪೃಥು ಚಕ್ರವರ್ತಿ ಅದನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಅದನ್ನು ತನ್ನ ಮಗಳನ್ನಾಗಿ ಮಾಡಿಕೊಂಡು
ಮುಂದೆ ಅದರಿಂದ ಈ ಜಗತ್ತಿಗೆ ಬೇಕಾದ್ದೆಲ್ಲವನ್ನು ಕೊಟ್ಟ ಅಂತ ಕಥೆ ನಾವು ಭಾಗವತದಲ್ಲಿ ಕೇಳಿದ್ದೇವೆ. ಭಗವಂತ ಪೃಥುತ್ವಾತ್ ಅತ್ಯಂತ ದೊಡ್ಡ ರೂಪವುಳ್ಳವನಾದ್ರಿಂದ, ವ್ಯಾಪ್ತವಾದ ರೂಪವುಳ್ಳವನಾದ್ರಿಂದ ಅವನೇ ಪೃಥು ಅಂತ ಕರೆಸ್ಕೊಂಡಿದ್ದಾನೆ. ಅದರಿಂದ ಇವಳಿಗೆ ಸಮಾನವಾದ ಭೂತವೇ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಾನಯ ಸದೃಶಂ ಭೂತಂ ಅಂತ ವರ್ಣನೆ ಮಾಡಿದ್ದು ಅದಕ್ಕಾಗಿ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತ ಅನೇಕಶಃ. ಅತ್ಯಂತ ದೊಡ್ಡ ಭೂತ ಅಂದ್ರೆ ಈ ಭಗವಂತನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಇದು ಆ ಭಗವಂತನ ತಂದೆಯೂ ಆದಂಥ ತಾಯಿಯೂ ಆದಂಥ ರೂಪಗಳ ಮಹತ್ವ. ಭೂಮಿಯ ಸ್ತೋತ್ರಕ್ಕೆ ಈ ಅರ್ಥ ಇದೆ. ಏಷಾ ಮಾತಾ ಪಿತಾ ಚೈವ ಜಗತಃ ಪೃಥ್ವೀಪತೆ ಅಂತ ಈ ಶ್ಲೋಕ ಏನಿದೆಯಲ್ಲ, ಈ ಶ್ಲೋಕಗಳನ್ನು ಕೂಡ ಈ ಶ್ರಾದ್ದ ಇತ್ಯಾದಿ ಸಂದರ್ಭದಲ್ಲಿ ನಾವು ಪಠನ ಮಾಡಬಹುದು. ಈಗೇನು ಶ್ಲೋಕವನ್ನು ನೋಡ್ತಿದ್ದೀವಿ, ಈ ಶ್ಲೋಕವನ್ನು ಕೂಡ ಆ ಭಗವಂತನನ್ನ ಮತ್ತೆ ಭಗವತಿಯನ್ನ, ಭೂದೇವಿಯನ್ನ, 18 ಕಕ್ಷಾದಲ್ಲಿರುವಂತಹ ಭೂದೇವಿಯನ್ನ ಎಲ್ಲರನ್ನೂ ಕೂಡ ಸ್ತೋತ್ರ ಮಾಡಲಿಕ್ಕೆ ನಾವು ಬಳಕೆ ಮಾಡಬಹುದಾದಂತಹ ಒಂದು ಅಂತರ್ಯಾಮಿ ಸ್ತುತಿ. ಭೂಮಿಯನ್ನ, ಭೂಮಿ ದೇವಿಯನ್ನ, ಭೂದೇವಿಯನ್ನ, ಪರಮಾತ್ಮನನ್ನು ಎಲ್ಲರನ್ನೂ ಕೂಡ ಹೊಗಳುವಂತಹ ಒಂದು ಶ್ಲೋಕ ಅದು. ಇದು ಕಿಂಚಿದಸ್ತಿ ಜನಾಧಿಪ, ಕೆಲವು ಕಡೆ ನರಾಧಿಪ ಅಂತಿದೆ. ಅಷ್ಟು ಬಿಟ್ರೆ ಎಲ್ಲಾ 4 ಪಾಠಗಳಲ್ಲೂ ಕೂಡ ಈ ಶ್ಲೋಕ ಇದೆ. 3 ಪಾದಗಳು ಕೂಡ ಅದೇ ರೀತಿಯಾಗಿ ಸ್ವಚ್ಛವಾದ ರೂಪದಲ್ಲಿ ಉಪಲಬ್ಧ ಇವೆ. ಆದ್ದರಿಂದ ಪ್ರಕ್ಷೇಪ ವಿಕ್ಷೇಪಗಳ ಹಾವಳಿ ಇಲ್ಲದೆ ಸ್ತೋತ್ರ ರೂಪವಾಗಿಯೂ ನಾವು ಉಪಯೋಗ ಮಾಡಿಕೊಳ್ಳಬಹುದಾದಂಥ ಒಂದು ಶ್ಲೋಕ ಇದು. ನಾವು ಬೆಳಗಾಗಿ ಎದ್ದು ಕೂಡಲೇ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣುಪತ್ತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತೆಲ್ಲ ಹೇಳ್ಕೊಳ್ತೇವೆ. ಅನೇಕ ಪ್ರಸಂಗಗಳಲ್ಲಿ ನಾನು ನನ್ನ ಸಂಪರ್ಕಕ್ಕೆ ಬಂದವರಿಗೆ ಹೇಳಿದ್ದಿದೆ. ನಾವು ಮಾಡುವಂತಹ ಸಂಧ್ಯಾವಂದನೆ, ದೇವರ ಪೂಜೆ, ನಿತ್ಯಾನ್ಹಿಕ ಇತ್ಯಾದಿ ಅನೇಕ ಕಡೆಗಳಲ್ಲಿ ಅನೇಕ ಶ್ಲೋಕಗಳನ್ನು ನಾವು ಹೇಳ್ತೇವೆ. ಅದರಲ್ಲಿ ಕೆಲವು ಮಹಾಭಾರತದ ಶ್ಲೋಕಗಳನ್ನು ಕೂಡ, ಮಹಾಭಾರತ, ಭಾಗವತ ಇತ್ಯಾದಿಗಳಲ್ಲಿ ಬಂದಿರುವಂತಹ ತುಂಬಾ ಅರ್ಥಗರ್ಭಿತವಾದಂತಹ ಶ್ಲೋಕಗಳನ್ನು ಕೂಡ ನಾವು ಅಳವಡಿಸಿಕೊಂಡ್ರೆ ಅದು ನಮ್ಮ ನಿತ್ಯಾನ್ಹಿಕ ಹೆಚ್ಚು ಮಹತ್ವಪೂರ್ಣ ಆಗ್ತದೆ. ಅದಕ್ಕಾಗಿ ಬೇರೆ ಶ್ಲೋಕಗಳನ್ನು ಹೇಳಬಾರದು ಅಂತಲ್ಲ, ಸಮುದ್ರ ವಸನೆ ದೇವಿ ಇತ್ಯಾದಿಗಳನ್ನ. ಇಲ್ಲಿ ಬಂದಿರುವ ಶ್ಲೋಕಗಳು ಇವನ್ನೆಲ್ಲ ನಾವು ನಿತ್ಯ ರೂಢಿಸ್ಕೊಂಡು ಬಿಟ್ರೆ, ಈ ಪ್ರಿಯದತ್ತ ಅಂತ ಭೂಮಿಯನ್ನು ಹೊಗಳುವ ಶ್ಲೋಕ, ಮತ್ತೆ ಮಾಮೇವಾದತ್ತ ಮಾಮ್ ದತ್ತ ಅಂತ ಹೇಳುವ ಈ ಶ್ಲೋಕ, ಇವು ಎಲ್ಲ ಕಡೆ ಬಂದಿರುವ ಪ್ರಕ್ಷೇಪ ವಿಕ್ಷೇಪ ಇಲ್ಲದೇ ಇರುವ ಶ್ಲೋಕಗಳಾದ್ರಿಂದ ನಾವಿದನ್ನ ನಿತ್ಯದ ರೂಢಿಯಲ್ಲಿ ಇಟ್ಕೊಂಡ್ರೆ ಶ್ರಾದ್ದದ ಸಂದರ್ಭದಲ್ಲೂ ಕೂಡ ಹೇಳಬಹುದಾದಂಥದ್ದಾಗ್ತದೆ. ಅದಕ್ಕಾಗಿ ಇಂಥದ್ರ ಅಳವಡಿಸ್ಕೊಳ್ಳುವ ಮೂಲಕ ನಮ್ಮ ನಿತ್ಯಾನ್ಹಿಕ, ನಿತ್ಯದ ಜೀವನ ಪದ್ಧತಿ ಇನ್ನೂ ಹೆಚ್ಚು ವೀರ್ಯಾವತ್ತಾಗುವಂತೆ ಮಾಡಬೇಕು. ಇಂದ್ರ ಒಂದು ಬಾರಿ ಯಜ್ಞ ಮಾಡಿದ. ಅಲ್ಲಿ ಆ ಬೃಹಸ್ಪತಿಗಳನ್ನ ಈ ಮುಂದಿನಂತೆ ಪ್ರಶ್ನಿಸಿದ. ಯಾವ ದಾನ ಮಾಡಬೇಕು, ಯಾವ ದಾನದಿಂದ ಮಹಾಫಲ ಇದೆ, ಅದನ್ನ ವರ್ಣಿಸಿರಿ ಅಂತ ಆ ಬೃಹಸ್ಪತಿ ತನ್ನ ಗುರುಗಳಾದಂಥವರನ್ನ ಇಂದ್ರ ಪ್ರಶ್ನಿಸಿದ. ಆಗ ಅವರು ಸುವರ್ಣದಾನ, ಗೋದಾನ ಇತ್ಯಾದಿಗಳ ರೂಪವಾಗಿ ಅನೇಕ ದಾನಗಳ ಮಹತ್ವವನ್ನು ಕೂಡ ಅವನಿಗೆ ಹೇಳಿದರು. ಏನೇನು ಹೇಳಿದ್ರು? ಸುವರ್ಣದಾನ, ಗೋದಾನ, ಭೂದಾನ ಇದೆಲ್ಲವನ್ನೂ ಕೂಡ ಮಾಡಬಹುದು. ಎಲ್ಲಾ ಪಾಪಗಳನ್ನು ಮನುಷ್ಯ ಕಳ್ಕೋತಾನೆ. ಆದ್ರೆ ನ ಭೂಮಿದಾನ ದೇವೇಂದ್ರ ಪರಂ ಕಿಂಚಿದಿತಿ ಪ್ರಭೋ, ಅದಕ್ಕಿಂತ ಹೆಚ್ಚಿನ ದಾನ ಮತ್ತೊಂದು ಯಾವುದೂ ಇಲ್ಲ. ಯುದ್ಧದಲ್ಲಿ ಮಡಿದವರಿಗೂ ಭೂದಾನ ಮಾಡಿದವರಿಗೂ ಸಮಾನವಾದಂತಹ ಫಲ. ಭರ್ತೃ ನಿಶ್ರೇಯಸೆ, ಯಾರು ಒಡೆಯನಿಗಾಗಿ ತನ್ನ ಶರೀರವನ್ನು ಪರಿತ್ಯಾಗ ಮಾಡಿರ್ತಾರೆ, ಬ್ರಹ್ಮಲೋಕಕ್ಕೆ ಯಾರು ಹೋಗ್ತಾರೆ ಮುಕ್ತರಾಗಿ, ಅವರೆಲ್ಲರಿಗೂ ಭೂದಾನ ಮಾಡಿದ ಒಂದು ಫಲ ಇದೆ. ಭೂದಾನ ಮಾಡಿದವನನ್ನು ಅವರು ಮೀರಿ ಹೋಗೋದಿಲ್ಲ, ಇದು ಸರಿಯಾದ ಅರ್ಥ. ಭೂದಾನ ಮಾಡಿದ ಫಲ ಇದೆ ಅಂತಲ್ಲ, ಭೂದಾನ ಮಾಡಿದವನಿಗೂ ಮುಕ್ತರಾಗಿ ಬ್ರಹ್ಮಲೋಕಕ್ಕೆ ಹೋದವರಿಗೂ ಕೂಡ ಸಮಾನವಾದ ಫಲ ಇದೆ ಅನ್ನುವುದು ಕೆಲವು ಕಡೆ ಸ್ವಲ್ಪ ಉತ್ಪ್ರೇಕ್ಷೆಯಿಂದ ಕೂಡಿದ ಮಾತು. ಅದನ್ನು ಗಮನಿಸಬೇಕು. ತತ್ವಜ್ಞಾನ ಅಂತ ಅನ್ನೋದು ಬಹಳ ಮುಖ್ಯ. ತತ್ವಜ್ಞಾನಕ್ಕಾಗಿ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳಿಂದ ಮನುಷ್ಯ ಏನ್ ಮಾಡ್ತಾನೆ, ಆ ಮೂಲಕ ಸದ್ಗತಿಯನ್ನು ಏನು ಪಡ್ಕೊಂಡಿರ್ತಾನೆ,
ಅವನಿಗೆ ಈ ಭೂದಾನ ಮಾಡಿದವನಿಗಿಂತ ಹೆಚ್ಚಿನ ಫಲವೇನು ದೊರೆಯೋದಿಲ್ಲ ಅಂತ ನಾವು ತಿಳ್ಕೋಬಾರದು. ಭೂದಾನ ಮಾಡುವುದೊಂದು ಶ್ರೇಷ್ಠವಾದ ಕರ್ತವ್ಯ. ಅದರ ಜೊತೆಗೆ ತತ್ವಜ್ಞಾನವನ್ನು ಸಂಪಾದನೆ ಮಾಡುವುದು ಇನ್ನೂ ಹೆಚ್ಚಿನ ಕರ್ತವ್ಯ ಅಂತ ತಿಳ್ಕೊಳ್ಬೇಕು. ಹಿಂದಿನ 5 ಮುಂದಿನ 6 ತಲೆಮಾರುಗಳನ್ನು, ಒಟ್ಟು 11 ತಲೆಮಾರುಗಳನ್ನ ಆತ ಶುದ್ಧ ಮಾಡಿಕೊಳ್ತಾನೆ. ಇದು ಆ ಭೂದಾನದ ಒಂದು ಮಹತ್ವ. ರತ್ನಪೂರ್ಣವಾದ ಭೂಮಿಯನ್ನ ದಾನ ಮಾಡಬೇಕು. ಎಲ್ಲಾ ಪಾಪಗಳನ್ನು ಕಳ್ಕೋತಾನೆ. ಮಹೀಂ ಸ್ಫೀತಾಂ, ಸಮೃದ್ಧವಾದಂತಹ ನೀರು ಇತ್ಯಾದಿ ಅನುಕೂಲ ಇರುವಂತಹ ಭೂಮಿಯನ್ನು ದಾನ ಮಾಡಬೇಕು. ಮುಂದೆ ಚಕ್ರವರ್ತಿ ಆಗ್ತಾನೆ. ಭೂಮಿಯನ್ನು ದಾನ ಕೊಡುವಾಗ ಕಾಶ್ಯಪೀಂ ಯಃ ಪ್ರಯಚ್ಛತಿ ಸರ್ವಭೂತಾನಿ ಮನ್ಯಂತೆ ಮಾಂ ದದಾತೀತಿ ವಾಸವ. ಆ ಭೂಮಿಯ ಮೇಲೆ ಅನೇಕ ಪ್ರಾಣಿಗಳೆಲ್ಲ ವಾಸ ಮಾಡಿಕೊಂಡಿರ್ತಾವಲ್ಲ, ಅದನ್ನು ನಾವು ಭೂಮಿಯನ್ನು ದಾನ ಕೊಡುವಾಗ ಉಳಿದ ಜೀವಗಳು ಕೂಡ, ಭೂಮಿಯಲ್ಲಿರುವಂತಹ ಉಳಿದ ಜೀವಗಳು ಕೂಡ ನನ್ನನ್ನೇ ಇವನು ದಾನ ಕೊಟ್ಟಿದ್ದಾನೆ, ಅಲ್ಲಿರುವಂತಹ ಸಮಸ್ತ ವಸ್ತುಗಳ ಸಮೇತನೇ ದಾನ ಆಗ್ತಿರ್ತದೆ, ಅದರಿಂದ ನನ್ನನ್ನು ದಾನ ಕೊಟ್ಟಿದ್ದಾನೆ ಅಂತ ಉಳಿದ ಭೂತಗಳು ಕೂಡ ತಿಳ್ಕೊತಾವೆ. ನೀವು ಇದನ್ನ ಎಲ್ಲಾದ್ರೂ ಗಮನಿಸಿರ್ತೀರಿ. ಈ ಆಸ್ತಿಗಳನ್ನ ಖರೀದಿ ಮಾಡುವಾಗ ಮತ್ತೆ ಮಾರಾಟ ಮಾಡುವಾಗ ಆ ಸಂದರ್ಭದಲ್ಲಿ ಸ್ಥಿರಚರ ವಸ್ತುಗಳ ಸಮೇತ ಇದನ್ನು ನಿಮಗೆ ಕೊಟ್ಟಿದ್ದೇನೆ, ಇಷ್ಟು ಹಣವನ್ನು ನಿಮ್ಮ ಕಡೆ ತಗೊಂಡಿದ್ದೇನೆ, ನೀವು ಇದನ್ನು ಉಪಭೋಗ ಮಾಡ್ತಾ ಹೋಗಬೇಕು ನಿಮ್ಮ ತಲೆಮಾರುಗಳವರೆಗೆ ಅಂತೆಲ್ಲ ಅಲ್ಲಿ ಆ ಬಾಂಡ್ ಪೇಪರ್ ಅನ್ನೋದು ಬರೆದಿರ್ತಾರೆ. ಭೂದಾನ ಮಾಡಿದಾಗ ಅಲ್ಲಿ ಉಳಿದಿರುವಂತಹ ಎಲ್ಲ ಪ್ರಾಣಿಗಳ ಸಮೇತನೇ ಭೂದಾನ ಮಾಡಿದಂತೆ. ಅದರ ಅರ್ಥ, ಭೂದಾನವನ್ನು ನಾವು ತಗೊಂಡಾಗ ನಾವು ಹೇಗೆ ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಅಧಿಕೃತರಾಗಿದ್ದೇವೆ, ಅಲ್ಲಿರುವಂತಹ ಉಳಿದ ಪ್ರಾಣಿಗಳ ಹಕ್ಕನ್ನು ಕೂಡ ಕಿತ್ಕೋಬಾರದು, ಅವುಗಳಿಗೂ ಅಲ್ಲಿ ಬದುಕುವಂತಹ ಹಕ್ಕನ್ನು ಕೊಡಬೇಕು ಅಂತ ಒಂದು ಅರ್ಥವೂ ಕೂಡ ಅಲ್ಲಿದೆ. ಹಾಗೆ ಭೂತ ಅಂದ್ರೆ ಎಲ್ಲ ಜೀವಗಳು ಅಂತ ಒಂದು ಅರ್ಥ ಇದೆ, ಪಂಚಮಹಾಭೂತಗಳು ಕೂಡ ಅಂತ ಇನ್ನೂ ಒಂದು ಅರ್ಥವನ್ನು ಮಾಡಿದ್ದಾರೆ. ಅದು ಒಂದು ಯುಕ್ತವಾದ ಅರ್ಥವೇ. ಯಾಕಂದ್ರೆ ಪೃಥ್ವಿಯಲ್ಲೇ ನೀರು ಹರಿತದೆ, ಅಗ್ನಿಯೂ ಅಲ್ಲೇ ಇರ್ತದೆ, ವಾಯು ಆಕಾಶ ಎಲ್ಲವೂ ಅಲ್ಲೇ ಇದೆ. ಉಳಿದ ಪಂಚಮಹಾಭೂತಗಳ ಸಮೇತ ಅಪು ತೇಜಸ್ಸು ವಾಯು ಆಕಾಶಗಳ ಸಮೇತನೇ ಭೂದೇವಿಯನ್ನು ದಾನ ಕೊಟ್ಟಂತೆ ಆಗ್ತದೆ. ಸ್ವರ್ಗಕ್ಕೆ ಹೋಗ್ತಾನವನು ಆ ದಾನ ಕೊಟ್ಟಂತಹ ವ್ಯಕ್ತಿ. ಅವನನ್ನ ಜೇನು, ತುಪ್ಪ, ಹಾಲು, ಮೊಸರು ಇದರಿಂದ ತುಂಬಿದ ಹೊಳೆಗಳು ಅವನನ್ನ ತೃಪ್ತಿಪಡಿಸ್ತವೆ. ಅವನ ಮುಂದಿನ ಜನ್ಮದಲ್ಲಿ ಇದರ ಹೊಳೆ ಹರಿತದೆ ಅಂತ ಅದರ ತಾತ್ಪರ್ಯ. ತಾನು ಸಂಪಾದನೆ ಮಾಡಿದ ಅಥವಾ ತನ್ನ ಬಳಿ ಮೊದಲಿಂದಲೂ ಇದ್ದಿರುವಂತಹ ಒಂದು ಭೂಮಿಯನ್ನ ಇನ್ನೊಬ್ಬರಿಗೆ ದಾನ ಮಾಡಬೇಕು ಅಂತ ವರ್ಣನೆ. ತಾನು ಯುದ್ಧದಲ್ಲಿ ಗೆದ್ದಂತಹ ಭೂಮಿಯನ್ನು ದಾನ ಮಾಡಿದರೆ ಅದು ಪ್ರಶಂಸೆಗೆ ಕಾರಣ ಆಗ್ತದೆ. ಅವನಿಗೆ ಯಾವತ್ತೂ ಕೂಡ ಸದ್ಗತಿ ಅಂತನ್ನುವುದು ಲುಪ್ತವಾಗುವುದಿಲ್ಲ. ಪ್ರಜೆಗಳ ಒಂದು ಸುಖಕ್ಕಾಗಿ ಭೂದಾನವನ್ನು ರಾಜನಾದವನು ಮಾಡಬೇಕು. ಪಾಪವನ್ನು ಮಾಡಿದ್ರೂ ಕೂಡ ಭೂದಾನ ಮಾಡಿದರೆ ಸರ್ಪ ಪೊರೆಯನ್ನು ಕಳಚುವಂತೆ ಪಾಪವನ್ನು ಕಳ್ಕೋತಾನೆ ಭೂದಾನ ಮಾಡಿದಂತಹ ವ್ಯಕ್ತಿ. ಸಪ್ತ ಸಾಗರಗಳು ಮತ್ತೆ ಪರ್ವತಗಳು, ಅರಣ್ಯಗಳು ಇದೆಲ್ಲವನ್ನೂ ಕೂಡ ದಾನ ಮಾಡಿದಂತಾಗ್ತದೆ. ಕೆರೆ, ಸರೋವರ, ಚಿಲುಮೆ, ಕೆರೆ, ಕುಂಟೆ ಇವೆಲ್ಲವನ್ನೂ ಕೂಡ ಭೂದಾನ ಮಾಡಿದವನು ಆ ಭೂಮಿ ಜೊತೆಗೆ ಇನ್ನೊಬ್ಬರಿಗೆ ದಾನ ಮಾಡಿದಂತಾಗ್ತದೆ. ನಾವು ಬಹಳ ಅಂದ್ರೆ ಯಾವುದೋ ಒಂದು ನಿವೇಶನವನ್ನು, ಒಂದು ಸೈಟ್ ಅನ್ನ, ಒಂದು ಕೆಲವು ಸಣ್ಣ ಪ್ರಮಾಣದ ಕೃಷಿ ಭೂಮಿಯನ್ನು ಯಾರಿಗಾರು ದಾನ ಮಾಡಿಯವು. ಇಡೀ ಭೂಮಂಡಲವನ್ನ ದಾನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಕ್ಕಿಲ್ಲ. ಆದ್ರೆ ಪರಶುರಾಮ ಅದನ್ನೆಲ್ಲ ಮಾಡಿದ್ದ. ಅಂಥ ಮಹಾದಾನದ ಪುಣ್ಯ ಅವನಿಗೆ ಬಂದಿತ್ತು ಅಂತ ತಿಳ್ಕೊಳ್ಬೇಕು. ಔಷಧಿಗಳು, ಸಸ್ಯಗಳು ಅವುಗಳೆಲ್ಲದರ ದಾನವೂ ಕೂಡ ಇದರಿಂದ ಆಗ್ತದೆ, ಈ ಭೂದಾನದಿಂದ ಆಗ್ತದೆ. ಅಗ್ನಿಷ್ಠೋಮ ಮೊದಲಾದ ಯಾಗಗಳಿಂದ ಏನು ಫಲ ಸಿಗಬೇಕು ಆ ಎಲ್ಲ ಫಲವೂ ಕೂಡ ಭೂದಾನದಿಂದ ಸಿಗ್ತದೆ. 10 ತಲೆಮಾರುಗಳನ್ನ ಅವನು ಉದ್ಧರಿಸ್ತಾನೆ ಭೂದಾನ ಮಾಡಿದವನು. ಕೊಟ್ಟ ಭೂಮಿಯನ್ನು ಹಿಂತೆಗೆದುಕೊಂಡ್ರೆ ಅದರಿಂದ ಮತ್ತೆ 10 ತಲೆಮಾರುಗಳ ನಾಶ ಆಗ್ತದೆ. ನಿರಂತರವಾಗಿ ನರಕದಲ್ಲಿ ಪರಿತಪಿಸುವಂತಹ ಒಂದು ಪ್ರಸಂಗ ಬರ್ತದೆ ಅಂತ ಅದರ ತಾತ್ಪರ್ಯ.
ನಿತ್ಯ ಅಗ್ನಿಹೋತ್ರ ಉಪಾಸನ ಮಾಡ್ತಿದ್ದಾನೆ, ಅತಿಥಿಗಳನ್ನು ಪ್ರೀತಿಯಿಂದ ಕಾಣುತ್ತಾನೆ. ಮತ್ತೆ ಕೃಷವೃತ್ತಿ, ಜೀವನಕ್ಕಾಗಿ ಯಾವುದೇ ನಿರ್ದಿಷ್ಟವಾದಂತಹ ವೃತ್ತಿಯನ್ನು ಇಟ್ಕೊಂಡಿಲ್ಲ. ನಾಳೆಗೆ, ನಾಡ್ದಿಗೆ, ಮುಂದಿನ 10 ವರ್ಷಗಳಿಗೆ, 20 ವರ್ಷಗಳಿಗೆಲ್ಲ ಸ್ಥಿರ ಆಗುವಂತೆ ನಿಶ್ಚಿಂತವಾದ ವೃತ್ತಿಯನ್ನು ಯಾವುದನ್ನು ಅವಲಂಬಿಸಿಲ್ಲ. ಅದು ಕೃಷವೃತ್ತಿ ಅನ್ನೋ ಶಬ್ದಕ್ಕೆ ಅರ್ಥ. ಇವತ್ತು ಏನು ಸಿಗ್ತದೆ ಅದನ್ನು ಉಪಯೋಗ ಮಾಡ್ತಿದ್ದಾನೆ, ನಾಳೆಗೆ ನಾಳೆ ದೇವ್ರು ನೋಡ್ಕೋತಾನೆ, ನಾಡ್ದಿಗೆ ನಾಡ್ದು ದೇವ್ರು ನೋಡ್ಕೋತಾನೆ ಅಂತ ಯಾರು ನಿಶ್ಚಿಂತರಾಗಿದ್ದಾರೆ ಅವರು ಕೃಷವೃತ್ತಿಯರು. ನನಗೆ ಹೊಳೆಯುವಂತಹ ಅರ್ಥ ಅದು. ಅಂಥವನಿಗೆ ನಾವೇನಾದರೂ ಸೇವಾ ಸಲ್ಲಿಸಿದ್ರೆ, ಅಂಥವನ ಮಾತುಗಳನ್ನ ಕೇಳಿ ಅದರಂತೆ ಧರ್ಮಾಚರಣೆ ಮಾಡಿದ್ರೆ ಅದು ಯಾವತ್ತೂ ನಮ್ಮನ್ನ ದುರ್ಗತಿಗೆ ತಳ್ಳುವುದಿಲ್ಲ. ಆಹಿತಾಗ್ನಿಂ ಸದಾಯಜ್ಞಂ ಕೃಷ ವೃತ್ತಿಂ ಅಂತ ಪಾಠ ಹೆಚ್ಚು ಯೋಗ್ಯವಾದದ್ದು. ಅದನ್ನ ಕೃಷಭೃತ್ಯಂ ಅಂತ ಕೆಲವು ಕಡೆ ಇದೆ. ಅದೇನು ಅಷ್ಟು ಸಮಂಜಸವಾದ ಪಾಠ ಅಲ್ಲ, ನನಗೆ ಮನಸ್ಸಿಗೆ ಒಪ್ಪಿದಂತಹ ಪಾಠ ಏನಲ್ಲ ಅದು. ಕೃಷ ವೃತ್ತಿ ಅಂದ್ರೆ ಸರಿಯಾದ ಜೀವನ ವೃತ್ತಿ ಇಲ್ಲದೆ ಇದ್ದವನು ಅಂತ ಅದರ ಅರ್ಥ. ಹಿಂದೆ ಕೂಡ ಅದು ನೋಡಿದ್ದೇವೆ. ಬ್ರಾಹ್ಮಣೇಶು ಅನೃಣೀಭೂತ, ರಾಜನ ಕರ್ತವ್ಯ ಎಂಥದ್ದು? ಬ್ರಾಹ್ಮಣರ ಸೇವೆ ಮಾಡಿ ಅವರ ಋಣವನ್ನ ಕಳ್ಕೋಬೇಕು. ಹಾಗೆ ಇತರ ವರ್ಣಗಳಲ್ಲಿ ಯಾರಿದ್ದಾರೆ ಅವರ ಕಷ್ಟಗಳನ್ನು ಕೂಡ ಅವನು ಪರಿಹರಿಸಬೇಕು. ಇತರರಿಗೆ ದಾನ ಕೊಟ್ಟಿರುವಂತಹ ಭೂಮಿಯನ್ನು ಯಾವತ್ತೂ ಕೂಡ ಅಪಹರಿಸಬಾರದು, ಆ ಎಚ್ಚರ ಅವನಿಗಿರಬೇಕು. ಅಂಥವ್ರ ಭೂಮಿಯನ್ನು ಅಪಹರಿಸಿದ್ರೆ ಅವ್ರ ಕಣ್ಗಳಿಂದ ಏನು ನೀರು ಬೀಳುತ್ತದೆ, ಆ ನೀರುಗಳು, ಆ ಕಣ್ಣೀರು ಭೂಮಿಯನ್ನು ಅಪಹರಿಸಿದವನ ಪೀಳಿಗೆಗೆ, 3 ಪೀಳಿಗೆಗೆ ನಾಶಕರಾಗ್ತವೆ. ರಾಜ್ಯ ಭ್ರಷ್ಟನಾದ ಒಬ್ಬ ರಾಜನನ್ನ ಮತ್ತೊಂದು ಬಾರಿ ಸಿಂಹಾಸನದಲ್ಲಿ ಕೂಡಿಸಬೇಕು, ಅದು ಒಂದು ಮಹಾಪುಣ್ಯ ಕಾರ್ಯವೇ. ಇಕ್ಷುಭಿ ಸಂತತಾಂ ಭೂಮಿಂ ಯವ ಗೋಧೂಮಶಾಲಿನೀಂ ಗೋಶ್ವವಾಹನ ಪೂರ್ಣಾಂವ. ಹೇಗೆ ಭೂದಾನ ಮಾಡಬೇಕು ಅದನ್ನು ಕೂಡ ಇದೊಂದು ಕಡೆ ಹೇಳ್ತಾರೆ. ಕಬ್ಬಿನ ಬೆಳೆ, ಜವೆಗೋಧಿ ಬೆಳೆ, ಇದರಿಂದ ಸಂಪನ್ನವಾದಂತಹ ಎತ್ತು, ಕುದುರೆ ಮೊದಲಾದ ಪ್ರಾಣಿಗಳಿಂದ ಪೂರ್ಣವಾದಂತಹ ಭೂಮಿಯನ್ನ ದಾನ ಮಾಡಬೇಕು. ಅದರಿಂದ ಅಕ್ಷಯವಾದಂತಹ ಒಂದು ಫಲ ಇದೆ. ಈ ಭೂದಾನಕ್ಕೆ ಭೂಮಿ ಯಜ್ಞ ಅಂತಲೇ ಹೆಸರಿದೆ. ಭೂಮಿ ಸತ್ರ ಅಂತ ಅದನ್ನ ಕರೀತಾರೆ. ಎಲ್ಲಾ ಪಾಪಗಳನ್ನು ಕಳ್ಕೋತಾನೆ, ಸಜ್ಜನರು ಅವನು ಪ್ರಶಂಸಿಸ್ತಾರೆ. ನೀರಿನ ಮೇಲೆ ಬಿದ್ದ ಹನಿ ಎಲ್ಲ ಕಡೆ, ಎಣ್ಣೆ ಹನಿ ಎಲ್ಲ ಕಡೆ ಹರಡುವಂತೆ ಅವನ ಕೊಟ್ಟ ಭೂದಾನ ಏನಿರ್ತದೆ ಅದರಿಂದ ಅಲ್ಲಿ ಬೆಳೆಯುವಂತ ಸಸ್ಯಗಳು ಎಷ್ಟೆಷ್ಟು ಬೆಳೀತಾವೋ ಅಷ್ಟಷ್ಟು ಅವನು ತನ್ನ ಪುಣ್ಯವನ್ನ ಹರಡಿಸ್ಕೋತಾ ಹೋಗ್ತಾನೆ. ರಣಾಂಗಣದಲ್ಲಿ ಶತ್ರುಗಳಿಗೆ ಅಭಿಮುಖರಾಗಿ ಹೋರಾಡಿದವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಅಂಥ ಕ್ಷತ್ರಿಯರಿಗೆ ಅಪ್ಸರೆಯರು ಸನ್ಮಾನ ಮಾಡ್ತಾರೆ. ಭೂದಾನ ಮಾಡಿದವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಭೂದಾನ ಮಾಡಿದವರಿಗೂ ಅಪ್ಸರೆಯರ ಸತ್ಕಾರ ಕಾದಿರ್ತದೆ. ಶಾಸ್ತ್ರೋಕ್ತ ವಿಧಾನದಿಂದ ಭೂದಾನ ಮಾಡಬೇಕು. ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಆನಂದ ಭರಿತನಾಗಿರ್ತಾನೆ. ಉಪತಿಷ್ಠಂತಿ ದೇವೇಂದ್ರ ದಿವ್ಯ ಶತಂ ಅಪ್ಸರಃ, 100 ಜನ ಅಪ್ಸರೆಯರು ಅವನ ಸೇವೆಯನ್ನ ಅಲ್ಲಿ ಕೈಗೊಳ್ತಾರೆ. ಇದೆಲ್ಲ ಆ ಭೂದಾನದ ಒಂದು ಮಹತ್ವ. ಶಂಖ, ಸಿಂಹಾಸನ, ಕುದುರೆಗಳು ಇವೆಲ್ಲವೂ ಕೂಡ ಅವನಿಗೆ ಆ ಸ್ವರ್ಗಲೋಕದಲ್ಲಿ ಸಿಗ್ತವೆ. ಅಪಾರವಾದ ಪುಣ್ಯ ಸಿಗ್ತದೆ. ಹೂ ಬಿಡುವಂತಹ ಔಷಧಿ ಲತೆಗಳು, ಸ್ವರ್ಣಮಯವಾದಂತಹ ದರ್ಭೆಗಳು ಅಂತ ಹೇಳ್ತಾರೆ. ಇವೆಲ್ಲ ಸ್ವರ್ಗ ಲೋಕದಲ್ಲಿ ಅವನಿಗೆ ಸಿಗ್ತವೆ. ಅಮೃತ ಪ್ರಸವಾಂ ಭೂಮಿಂ ಪ್ರಾಪ್ನೋತಿ ಪುರುಷೋ ದದತ್. ಮುಂದಿನ ಜನ್ಮದಲ್ಲಿ ಅವನಿಗೆ ಅಮೃತವನ್ನು ಕೊಡುವಂತಹ ಭೂಮಿಯೇ ಮತ್ತೆ ಸಿಗ್ತದೆ. ನಾಸ್ತಿ ಭೂಮಿ ಸಮಂ ದಾನಂ, ಭೂಮಿಗೆ ಸಮಾನವಾದ ದಾನ ಇಲ್ಲ, ತಾಯಿಗೆ ಸಮಾನವಾದ ಗುರು ಇಲ್ಲ. ನಾಸ್ತಿ ಸತ್ಯ ಸಮೋ ಧರ್ಮ, ಸತ್ಯಕ್ಕೆ ಸಮಾನವಾದ ಧರ್ಮ ಇಲ್ಲ. ನಾಸ್ತಿ ದಾನ ಸಮೋ ನಿಧಿ, ನಾವು ಕೊಟ್ಟ ದಾನಕ್ಕೆ ಸಮಾನವಾದಂತಹ ನಿಧಿಯೂ ಕೂಡ ಇಲ್ಲ. ಇದು ಅಂಗಿರಸರು ಬೃಹಸ್ಪತಿಗಳು ಇಂದ್ರನಿಗೆ ಹೇಳಿದಂತಹ ಭೂದಾನದ ಮಹತ್ವ. ಅವನು ಇದನ್ನೆಲ್ಲ ಕೇಳಿದ, ಈ ಮಹಿಮೆಯನ್ನೆಲ್ಲ ಕೇಳಿ ಆ ಬೃಹಸ್ಪತಿಗಳಿಗೆ ತನ್ನಲ್ಲಿದ್ದಂಥ ಎಲ್ಲವನ್ನು ಭೂದಾನವನ್ನು ಕೂಡ ಮಾಡಿ ಮುಗಿಸಿದ ಅಂತ ಅದರ ವರ್ಣನೆ ಇದೆ. ಇಲ್ಲಿ ಬಂದಿರುವ ಶ್ಲೋಕ ಅದು. ಶ್ರಾದ್ದದಲ್ಲಿ ಇದನ್ನ ಶ್ರವಣ ಮಾಡಿಸಬೇಕು. ಆಗ ಶ್ರಾದ್ದ ರಾಕ್ಷಸರ ಪಿಶಾಚಗಳ ಪಾಲಾಗುವುದಿಲ್ಲ.
ಬ್ರಾಹ್ಮಣರ ಭೋಜನದ ಕಾಲದಲ್ಲಿ ಇದನ್ನು ಹೇಳಬೇಕು ಅಂತ ವರ್ಣನೆ ಮಾಡ್ತಾರೆ. ಭುಂಜತಃ ಶ್ರಾವಯೇತ್ ದ್ವಿಜಾನ್. ನಾನು ಈ ತರ ನಿನಗೆ ಭೂದಾನದ ಮಹತ್ವ ಹೇಳಿದ್ದೇನೆ, ಮತ್ತೇನನ್ನು ನಿನಗೆ ಹೇಳಬೇಕು, ಮತ್ತೇನನ್ನು ಕೇಳಬೇಕು ಅಂತ ಬಯಸ್ತೀಯ ಅಂತ ಭೀಷ್ಮರು ಕೇಳಿದರು. ಅಲ್ಲಿಗೆ ಇವತ್ತು ನಾವೀಗೇನು ಈ ಅಧ್ಯಾಯವನ್ನು ಮುಗಿಸಿದ್ದೀವಿ, ಈ ಚೈತ್ರ ಕೃಷ್ಣ ಏಕಾದಶಿ ದಿವಸ ಆ ಶ್ರವಣ ಇಲ್ಲಿಗೆ ಸಮಾಪ್ತವಾಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 52ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 97ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 92ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 62ನೇ ಅಧ್ಯಾಯ ಸಮಾಪ್ತವಾಗಿದೆ. ಒಬ್ಬರು ಜಿಜ್ಞಾಸೆ ವ್ಯಕ್ತಪಡಿಸಿದಂತೆ ಗರುಡ ಪುರಾಣವನ್ನೇನು ಮೃತರ ಮನೆಯಲ್ಲಿ ಹೇಳ್ತಾರಲ್ಲ, ಅಲ್ಲಿ ದಾನಗಳ ಫಲವನ್ನು ಕೂಡ ಹೇಳಬಹುದಲ್ಲ, ಇಲ್ಲಿ ಬಂದಿರುವಂತಹ ದಾನಗಳ ಫಲವನ್ನೆಲ್ಲವನ್ನು ಅನುಶಾಸನ ಪರ್ವದಲ್ಲಿ ಬಂದದ್ದು ಅಂತ ಒಂದು ಜಿಜ್ಞಾಸೆ ಇದೆ. ಮಾಡಬಹುದು, ಆದರೆ ಆ ಮೃತರ ಮನೆಯಲ್ಲಿ ಸೂತಕ ಇರುವುದರಿಂದ ಮಹಾಭಾರತದ ಶ್ಲೋಕಗಳನ್ನ ನೇರವಾಗಿ ಅಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅಲ್ಲಿ ಆ ಗರುಡ ಪುರಾಣವನ್ನು ಹೇಳುವಾಗ ಬೇರೆ ಬೇರೆ ದಾನಗಳ ವರ್ಣನವನ್ನು ಕೂಡ ಏನು ಮಾಡ್ತಿರ್ತಾರೆ, ಅಂತಹ ಪ್ರಸಂಗದಲ್ಲಿ ಶ್ಲೋಕಗಳನ್ನು ಉದ್ಧರಿಸಿದಂತೆ ಮಹಾಭಾರತ ಮೊದಲಾದವುಗಳನ್ನು ಕೂಡ, ಮಹಾಭಾರತದ ವಿಷಯಗಳನ್ನ ಅಲ್ಲಿ ಬಂದಿರುವಂತಹ ತತ್ವಗಳನ್ನು ಕೂಡ ಅದರಲ್ಲಿ ಜೋಡಿಸಿಕೊಂಡು ಹಾಗೆ ಹೇಳಬಹುದು. ಸಾಯುವಾಗ ಸಪ್ತ ಪ್ರಸಂಗದಲ್ಲಿ ಇದನ್ನು ಹೇಳುವಂತಹ ಪ್ರಸಂಗ ಅಂತ ಅನುಕೂಲಗಳು ಎಲ್ಲಾ ಸಂದರ್ಭದಲ್ಲಿ ಸಿಗದೇ ಇರಬಹುದು. ಶ್ರಾದ್ದಗಳು ಕನಿಷ್ಠ ಎರಡು ಸರಿ ಆದರೂ ಒಂದು ವರ್ಷದಲ್ಲಿ ನಡೆದೇ ನಡೀತವೆ, ವಾರ್ಷಿಕ ಶ್ರಾದ್ದ ಮತ್ತು ಪಕ್ಷ ಶ್ರಾದ್ದ ಅಂತ ಹೇಳಿ. ಅಂತಹ ಪ್ರಸಂಗದಲ್ಲಿ ಇದನ್ನ ಹೇಳಿ ಆ ರೀತಿಯಿಂದಾದರೂ ಮಹಾಭಾರತವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ನಾವು ಮಾಡಬೇಕು. ಅನುಕೂಲ ಇದ್ದವರು ಆ ಗರುಡ ಪುರಾಣವನ್ನು ಹೇಳುವಾಗಲೂ ಕೂಡ ವಿದ್ವಾಂಸರಾದವರು ಮಹಾಭಾರತದ ತತ್ವಗಳನ್ನ, ಅಲ್ಲಿ ಬಂದಿರುವಂತಹ ದಾನದ ಈ ರಹಸ್ಯಗಳನ್ನು ಕೂಡ ಹೇಳಬೇಕು. ಆ ಮೂಲಕ ಕೇಳಿದವರಿಗೆ ಒಂದು ಪ್ರೋತ್ಸಾಹ, ಉತ್ತೇಜನ ಸಿಕ್ಕಂತಾಗ್ತದೆ. ಅದನ್ನ ಇಲ್ಲಿ ನಾವು ಶ್ರವಣ ಮಾಡಿ ಮುಗಿಸಿದ್ದೀವಿ. ಈಗ ಈ ಏಕಾದಶಿ ದಿವಸ ನಾವು ಮಾಡಿದಂತಹ ಈ ಶ್ರವಣದಿಂದ ಭೂದೇವಿಯಲ್ಲಿ 18ನೇ ಕಕ್ಷಾದಲ್ಲಿ ಬರುವಂತಹ ಭೂಮಿ ದೇವಿಯಲ್ಲಿ ಅಂತರ್ಗತನಾದಂತಹ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾದಂಥ, ರಜೋಗುಣದ ಅಭಿಮಾನಿನಿಯಾದ ಭೂದೇವಿಯ ಪತಿಯಾದ, ಮತ್ತೆ ಈ ಭೂಮಿ ದೇವಿಯ ಪತಿಯೂ ಆದಂಥ ಭೂವರಾಹ, ಆತ ತಾಯಿ, ತಂದೆ ಇತ್ಯಾದಿ ಎಲ್ಲ ರೂಪಗಳನ್ನು ಕೂಡ ಧರಿಸಿದ್ದಾನೆ. ಆತ ಪ್ರಸನ್ನನಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಪ್ರವಚನ ಮತ್ತು ಶ್ರವಣವನ್ನು ಇಲ್ಲಿಗೆ ಸಮಾಪ್ತ ಮಾಡಿಕೊಳ್ಳೋಣ.